ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ್ದು. ನಾವು ಈಗಾಗಲೇ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಚಾಪ್ಟರ್ ವೈಸ್ ತರಗತಿಗಳನ್ನು ಚರ್ಚೆ ಮಾಡಕತ್ತಿದ್ದೀವಿ. ನಾವು ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ಬಗ್ಗೆ, ಆಮೇಲೆ ಬನವಾಸಿಯ ಕದಂಬರ ಬಗ್ಗೆ, ಆಮೇಲೆ ತಲಕಾಡಿನ ಗಂಗರ ಬಗ್ಗೆ, ಬಾದಾಮಿಯ ಚಾಲುಕ್ಯರ ಬಗ್ಗೆ, ಮಾನ್ಯಕೆಟ್ಟದ ರಾಷ್ಟ್ರಕೂಟರ ಬಗ್ಗೆ, ಕಲ್ಯಾಣದ ಚಾಲುಕ್ಯರ ಬಗ್ಗೆ, ದ್ವಾರಸಮುದ್ರದ ಹೊಯ್ಸಳರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯ, ಅದಾದ ನಂತರ ಬಹಮನಿ ಸಾಮ್ರಾಜ್ಯ, ಬಿಜಾಪುರದ ಆದಿಲ್ಶಾಹಿಗಳು, ಕೆಲವು ಚಿಕ್ಕ ಪುಟ್ಟ ಸಂಸ್ಥಾನಗಳು, ಅದರಲ್ಲಿ ಮುಖ್ಯವಾಗಿ ಯಲಹಂಕದ ನಾಡಪ್ರಭುಗಳು, ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳೆಯಗಾರರು, ಆಮೇಲೆ ಬಹುಮುಖ್ಯವಾಗಿ ಮೈಸೂರಿನ ಒಡೆಯರು, ಅದಾದಮೇಲೆ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ. ನೆಕ್ಸ್ಟ್ ಈಗ ಕರ್ನಾಟಕದ ಇತಿಹಾಸದಲ್ಲಿ ಕೊನೆಯ ಅಧ್ಯಾಯ ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳು. ಭಾಳ ಇಂಪಾರ್ಟೆಂಟ್ ಐತೆ, ನೀಟಾಗಿ ಗಮನಿಸ್ಬೇಕು. ನೀವೆಲ್ಲ ಟೋಟಲ್ ಕಂಪ್ಲೀಟ್ ಆಗಿ PUC ಸೆಕೆಂಡ್ ಇಯರ್ ದ್ವಿತೀಯ PUC ಇತಿಹಾಸ ಪಠ್ಯಪುಸ್ತಕವನ್ನು ಅದನ್ನು ಚೆಕ್ ಮಾಡ್ಕೇರಿ. ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳ ಬಗ್ಗೆ ಚರ್ಚಿಸಿ ಅಂತ KS ಮುಖ್ಯ ಪರೀಕ್ಷೆಯಲ್ಲಿಗೂ ಭಾಳಷ್ಟು ಸಲ ಪ್ರಶ್ನೆ ಬಂದದ. ನೆಕ್ಸ್ಟ್ ಈಗ ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳ ಚಾಪ್ಟರ್ ಐತಲ್ಲ, ಆ ಒಂದು ಅಧ್ಯಾಯದಲ್ಲಿ ಪಾಠ ಯೋಜನೆ ಅಂದರೆ ಲೆಸನ್ ಪ್ಲಾನ್ ಅದಕ್ಕೆ ಸಂಬಂಧಪಟ್ಟಂತ ಏನು ಮುಖ್ಯ ಅಂಶಗಳು ಬರ್ತಾವೆ ಅಂತ ಕೊಟ್ಟರೆ, ಫಸ್ಟಿಗೆ ನಮಗೆ ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಕರ್ನಾಟಕದ ಏಕೀಕರಣ ಅಂತ ಕೊಟ್ಟಾರೆ. ಹೆಡ್ಡಿಂಗ್ ಕರ್ನಾಟಕದ ಏಕೀಕರಣ ಅಂತ ಕೊಟ್ಟಿಗೆಸೆ ಒಂದು ಪೇಜ್ ಐತೆ ಅಲ್ಲಿ. ಅದಾದಮೇಲೆ ರಾಜ್ಯಗಳ ಪುನರ್ ಸಂಘಟನೆ, ಅದಾದಮೇಲೆ ಮುಖ್ಯವಾಗಿ ಐಕ್ಯತೆಗೆ ಕಾರಣವಾದ ಅಂಶಗಳು, ಈ ಮೂರು ಬಹುಮುಖ್ಯವಾಗಿ ಕೊಟ್ಟಾರೆ. ಕರ್ನಾಟಕ ಏಕೀಕರಣ, ರಾಜ್ಯಗಳ ಪುನರ್ ಸಂಘಟನೆ, ಐಕ್ಯತೆಗೆ ಕಾರಣವಾದ ಪ್ರಮುಖ ಅಂಶಗಳು, ಅದಾದ ನಂತರ ಪ್ರಮುಖ ಸಾಹಿತ್ಯ ಕೃತಿಗಳು, ಆಮೇಲೆ ಕರ್ನಾಟಕ ಏಕೀಕರಣದಲ್ಲಿ ಪತ್ರಿಕೆಗಳ ಪಾತ್ರ, ಆಮೇಲೆ ರಾಷ್ಟ್ರೀಯ ಶಾಲೆಗಳ ಪಾತ್ರ, ಆಮೇಲೆ ಆಲೂರು ವೆಂಕಟರಾವ್ರವರ ಪಾತ್ರ, ಆಮೇಲೆ ಶಾಂತ ಕವಿಯ ಅವರ ಪಾತ್ರ, ಆಮೇಲೆ ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ, ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ ಯಾವಾಗ ನಡೀತು ಮತ್ತು ಯಾವ ಪ್ಲೇಸ್ನಾಗ ನಡೀತು, ಆಮೇಲೆ ಕರ್ನಾಟಕದ ಮೊದಲ ಏಕೀಕರಣ ಸಮ್ಮೇಳನ, ಆಮೇಲೆ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಗಮನಿಸ್ಬೇಕು, ಇವೆಲ್ಲ ಸ್ಟಡಿ ಮಾಡಬೇಕಾಗ್ತದೆ. ನೆಕ್ಸ್ಟು ರಾಜ್ಯಗಳ ಪುನರ್ ವಿಂಗಡಣೆ ಅಂತ ಬರ್ತದೆ. ಅದಾದ ನಂತರ ಇಲ್ಲಿ 3 ಬರ್ತವೆ: SK ದಾರ್ ಸಮಿತಿ, ಆಮೇಲೆ JVP ಸಮಿತಿ, ಆಮೇಲೆ ಫಜಲ್ ಅಲಿ ಆಯೋಗ ಅಂತ ಕೇಸೆ. ಈ 3 ಕಮಿಟಿ ಬಗ್ಗೆ ತಿಳ್ಕೊಬೇಕಾಗ್ತದೆ. ಆಮೇಲೆ ಪ್ರಮುಖ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ನಮಗಿಲ್ಲಿ ಮುಖ್ಯವಾಗಿ ಬಳ್ಳಾರಿ ಸಿದ್ದಮ್ಮ, ಆಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ, ಆಮೇಲೆ ಯಶೋಧರಮ್ಮ ದಾಸಪ್ಪ, ಆಮೇಲೆ ಉಮಾಬಾಯಿ ಕುಂದಾಪುರ ಅಂತ. ಇಷ್ಟು ನಿಮಗೆ ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಈಗ ಇಂದಿನ ತರಗತಿಯಲ್ಲಿ ನೋಡ್ರಿ, ನಮಗೆ ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದು ನಮಗೆ ಫಸ್ಟಿಗೆ ಹಾಕಿಬಿಟ್ಟಿದ್ದೀನಿ. ನೆಕ್ಸ್ಟ್ ನಮಗೆ ಇಲ್ಲಿ ಇಂಪಾರ್ಟೆಂಟು ಕರ್ನಾಟಕ ಏಕೀಕರಣ ಅಂತ ಐತಿ ದ್ವಿತೀಯ PUC ಪುಸ್ತಕದಲ್ಲಿ. ಅಲ್ಲಿ ನಮಗೆ 1956 ಅಂತಿಲ್ಲ, ನಾವು ಹಾಕಿವಿ. ಅಂದರೆ ಕರ್ನಾಟಕ ಏಕೀಕರಣವಾದ ವರ್ಷ 1956 ನವೆಂಬರ್ 1. ನಮಗೆ ಇಲ್ಲಿ ಕೆಳಗಡೆ ನೋಡ್ರಿ, ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947, ಅಂದರೆ ಇಂಗ್ಲೀಷ್ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947, ಅಂದರೆ ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947 ಭಾರತ ಮತ್ತು ಪಾಕಿಸ್ತಾನದ ರಚನೆಯನ್ನು ಮಾಡಿತು ಅಂತ ಐತೆ. ಇಲ್ಲಿ ಗಮನಿಸಬೇಕು, ಇಲ್ಲಿ ನಮಗೆ 562 ದೇಶೀಯ ರಾಜ್ಯಗಳಿಗೆ, ಎಷ್ಟು ದೇಶೀಯ ಸಂಸ್ಥಾನಗಳು? 562. ಅದು ಗಮನಿಸ್ಬೇಕು, ಇಲ್ಲಿ 562 ದೇಶೀಯ ರಾಜ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನವನ್ನು ಸೇರುವ ಇಲ್ಲವೇ ಸ್ವತಂತ್ರವಾಗಿರುವ ಆಯ್ಕೆ ನೀಡಿತು ಅಂತ ಐತೆ. ಅಂದರೆ ಇಲ್ಲಿ ಗಮನಿಸ್ಬೇಕು, ಇಲ್ಲಿ 1947 ಭಾರತದ ಸ್ವತಂತ್ರ ಕಾಯ್ದೆಯಲ್ಲಿ ಆ ಸಂದರ್ಭದಲ್ಲಿ 562 ದೇಶೀಯ ಸಂಸ್ಥಾನಗಳಿದ್ವಲ್ಲ, ಈ 562 ದೇಶೀಯ ಸಂಸ್ಥಾನಗಳಿಗೆ ಇವರು ಭಾರತಕ್ಕಾದರೂ ಸೇರ್ಕೋಬಹುದಾಗಿತ್ತು, ಆಮೇಲೆ ಪಾಕಿಸ್ತಾನಕ್ಕಾದರೂ ಸೇರ್ಕೋಬಹುದಾಗಿತ್ತು, ಇಲ್ಲಾಂದರೆ ಸ್ವತಂತ್ರವಾಗಿ ಕೂಡ ಇರಬಹುದಾಗಿತ್ತು. 3 ಆಪ್ಷನ್ಸ್ ಇದ್ದು ಇವರಿಗೆ. ಅಂದಿನ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಭಾಳ ಇಂಪಾರ್ಟೆಂಟು, ಅಂದಿನ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸ್ವತಂತ್ರವಾಗಿರ ಬಯಸಿದ್ದ ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟವನ್ನು ಸೇರುವಂತೆ ಮನವೊಲಿಸಿದರಂತೆ.
ಅಂದರೆ ಇಲ್ಲಿ ಗಮನಿಸ್ಬೇಕಿಲ್ಲಿ 562 ದೇಶೀಯ ಸಂಸ್ಥಾನಗಳಲ್ಲಿ 562 ದೇಶೀಯ ಸಂಸ್ಥಾನಗಳಲ್ಲಿ ಯಾರ್ಯಾರು ಸ್ವತಂತ್ರವಾಗಿರ್ಬೇಕಂತ ಅನ್ಕೊಂಡಿದ್ರಲ್ಲ ಅವ್ರಿಗೆ ನಮ್ಮ ಭಾರತಕ್ಕೆ ಸೇರ್ಕೇರಿ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮನವೊಲಿಸ್ತಾರೆ. ಅದು ಗಮನಿಸ್ರಿ. ನೆಕ್ಸ್ಟ್ ಇಲ್ಲಿ ಮುಂದೆ ಕಂಟಿನ್ಯೂ ನೋಡ್ರಿ. ಆಮೇಲೆ ಆ ವಿಲೀನ ಒಪ್ಪಂದಕ್ಕೆ ಯಾರು ಸಹಿ ಹಾಕ್ತಾರಲ್ಲಪ್ಪ, ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜರಿಗೆ ಸರ್ಕಾರವು ನಿಗದಿತ ಮೊತ್ತದ ರಾಜಧನವನ್ನು ಗಮನಿಸ್ಬೇಕಿಲ್ಲಿ. ಅಂದರೆ 562 ದೇಶೀಯ ಸಂಸ್ಥಾನಗಳಿದ್ವಲ್ಲ, ಯಾರು ನಮ್ಮ ಭಾರತಕ್ಕೆ ಸೇರ್ಕೊಂತಾರಲ್ಲ ಅವರಿಗೆ ನಿಗದಿತ ಮೊತ್ತದ ರಾಜಧನವನ್ನು ನೀಡಿತು. ಹಾಗೂ ಕೆಲವು ಸವಲತ್ತುಗಳನ್ನು ಮತ್ತು ಬಿರುದುಗಳನ್ನು ಕೂಡ ಹೊಂದಿರಲು ಅನುಮತಿ ಕೊಡಿತದು. ಭಾಳ ಇಂಪಾರ್ಟೆಂಟ್ ಐತೆ, ಅಷ್ಟು ಗಮನಿಸ್ತಾರೆ. ಇಷ್ಟು ನಿಮ್ಗೆ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಅಂದ್ರೆ ನಮಗಿಲ್ಲಿ ಏನು ಬಹುಮುಖ್ಯವಾಗಿ ಗಮನಿಸ್ಬೇಕಂತ ಕೊಟ್ರೆಗಿನ 562 ದೇಶೀಯ ಸಂಸ್ಥಾನಗಳಿದ್ವು ಅಂತ ನಿಮಗೆ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಅದರ ರಿಲೇಟೆಡ್ ನೆಕ್ಸ್ಟ್ ಮುಂದೆ ನೋಡಪ್ಪ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಹೈದರಾಬಾದು, ಕಾಶ್ಮೀರ ಹಾಗೂ ಜುನಾಗಢ 3 ದೇಶೀಯ ಸಂಸ್ಥಾನಗಳು. ನಮಗೆ ಹೈದರಾಬಾದು, ಇಲ್ಲಿ ಕಾಶ್ಮೀರ, ಇನ್ನೊಂದು ಜುನಾಗಢ. ಟೋಟಲ್ 562 ದೇಶೀಯ ಸಂಸ್ಥಾನಗಳಲ್ಲಿ ಇವು 3 ಮಾತ್ರ. ಒಂದು ಹೈದರಾಬಾದು ಸಂಸ್ಥಾನ, ಆಮೇಲೆ ಕಾಶ್ಮೀರ ಸಂಸ್ಥಾನ, ಆಮೇಲೆ ಜುನಾಗಢದ ಸಂಸ್ಥಾನ. ಅಲ್ಲಿನ ರಾಜರ ಇದಾರಲ್ಲ ಭಾರತದ ಒಕ್ಕೂಟವನ್ನು ಸೇರಲು ನಿರಾಕರಿಸಿದಾರಂತ ಐತಿ. ಅಂದ್ರೆ ಇವರು ಮಾತ್ರ ಸೇರ್ಕೆಲಿಲ್ಲ, ಅಂದ್ರೆ ಸೇರಕ ಇವರು ಇಷ್ಟಪಡಲಿಲ್ಲ. ಯಾರ್ಯಾರು ಅಂತ ಕೊಟ್ಟರೆ ಹೈದರಾಬಾದು, ಕಾಶ್ಮೀರ, ಜುನಾಗಢದ ರಾಜರು. ಆಮೇಲೆ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಪ್ರಯತ್ನಗಳನ್ನು ನಡೆಸಿದ್ದ. ನೋಡು, ಆತ ಆ ಜುನಾಗಢದಲ್ಲಿದ್ದಲ್ಲ ನವಾಬ ಹೆಂಗನ ಮಾಡಿ ಪಾಕಿಸ್ತಾನಕ್ಕೆ ಸೇರ್ಬೇಕಂತ ಒಂದು ಪ್ಲಾನ್ ಮಾಡ್ತಿರ್ತಾನೆ. ಹಾಗೂ ಜನರು ಆತನ ವಿರುದ್ಧ ದಂಗೆ ಎದ್ದಿದ್ದರಿಂದ ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರಂತ ಐತಿ. ಅಂದರೆ ಆ ಜುನಾಗಢ ಏನು ದೇಶೀಯ ಸಂಸ್ಥಾನ ಇತ್ತಲ್ಲ, ಅಲ್ಲಿನ ನವಾಬ ಆ ಒಂದು ಸಂಸ್ಥಾನವನ್ನು ಹೆಂಗನ ಮಾಡಿ ಪಾಕಿಸ್ತಾನಕ್ಕೆ ಸೇರಿಸ್ಬೇಕಂತ ಪ್ರಯತ್ನ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಆ ಜುನಾಗಢದಲ್ಲಿರುವಂಥ ಆ ಪ್ರಜೆಗಳು ಆ ನವಾಬನ ವಿರುದ್ಧ ದಂಗೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ. ಅಲ್ಲಿನ ಜನಾಭಿಪ್ರಾಯವನ್ನು ಪಡೆದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಜುನಾಗಢ ಸಂಸ್ಥಾನವನ್ನು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾರೆ. ಅಂದ್ರೆ ಈಗ ಇಲ್ಲಿ ಜುನಾಗಢ ಒಂದೇನಾಯ್ತು ಹೇಳ್ರಿ ನಮ್ಮ ಭಾರತಕ್ಕೆ ಸೇರಿತೇಳಿ. ನಮಗೆ ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾಶ್ಮೀರದ ರಾಜ ಹರಿಸಿಂಗ್ ಅಂತಿರ್ತಾನೆ. ಕಾಶ್ಮೀರದ ರಾಜ ಹರಿಸಿಂಗ್ ಭಾರತದ ಒಕ್ಕೂಟವನ್ನು ಸೇರುವ ನಿರ್ಧಾರವನ್ನು ನಿಧಾನ ಮಾಡುತ್ತಿದ್ದರಿಂದ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ದಾಳಿಕೋರರನ್ನು ಕಳುಹಿಸುವ ಅವಕಾಶ ಪಾಕಿಸ್ತಾನಕ್ಕೆ ದೊರೆಯಿತಂತ ಐತಿ. ಅಂದ್ರೆ ಆ ಕಾಶ್ಮೀರದ ರಾಜ ಹರಿಸಿಂಗ್ ಇರ್ತಾನೆ. ಹರಿಸಿಂಗ್ ನಮ್ಮ ಭಾರತ ಒಕ್ಕೂಟಕ್ಕೆ ಸೇರುವ ಒಂದು ಇದಿರ್ತಲ್ಲ ಟೈಮ್ ಬಹಳ ನಿಧಾನ ಮಾಡ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡ್ತದೆ ಅಂತ ಕೊಟ್ಟರೆಗಿನ ಅಲ್ಲಿ ಆ ದಾಳಿಕೋರರನ್ನು ಕಳಿಸುವ ಒಂದು ಅವಕಾಶ ಸಿಗ್ತದೆ ಪಾಕಿಸ್ತಾನಕ್ಕೆ. ಆಮೇಲೆ ಆ ಭಾರತದ ಸೇನೆಯು ಈ ದಾಳಿಕೋರರನ್ನು ಹಿಮ್ಮೆಟ್ಟಿಸಿತು. ಅಂದ್ರೆ ಪಾಕಿಸ್ತಾನದಿಂದ ದಾಳಿ ಮಾಡ್ತಾರೆ ಎಲ್ಲಿ ಅಂತ ಕೊಟ್ಟರೆ ಕಾಶ್ಮೀರದ ಮೇಲೆ. ನಮ್ಮ ಇಂಡಿಯನ್ ಆರ್ಮಿ ಅದನ್ನು ಹಿಮ್ಮೆಟ್ಟಿಸ್ತದ. ಆಮೇಲೆ ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕರಾದ ಶೇಖ್ ಅಬ್ದುಲ್ಲಾ ಭಾರತದ ಒಕ್ಕೂಟವನ್ನು ಸೇರಲು ಒಪ್ಪಿದರು. ಆಮೇಲೆ ಆಗಿನಿಂದಲೂ ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಅನೇಕ ಸಲ ಪ್ರಯತ್ನಿಸಿದೆ ಹಾಗೂ ಕಾಶ್ಮೀರದ ಹಲವು ಭಾಗಗಳನ್ನು ವಶಪಡಿಸಿಕೊಂಡಿದೆ. ನಮಗೆ POK ಅಂತೀವಲ್ಲಪ್ಪ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಇದೆಲ್ಲ ಪಾಕಿಸ್ತಾನ ಅಂಡರ್ನಾಗ ಐತಿ, ಭಾಳ ಇಂಪಾರ್ಟೆಂಟು ಅದು. ಆಮೇಲೆ ಆಧುನಿಕ ಭಾರತ ಇತಿಹಾಸ ಎಲ್ಲ ಡಿಟೇಲ್ ಆಗಿ ಬರ್ತದೆ. ಆಮೇಲೆ ಆ ಪೊಲೀಸ್ ಕಾರ್ಯಾಚರಣೆಯ ನಂತರ ಹೈದರಾಬಾದ್ ಅನ್ನು ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು ಅಂತ ಐತಿ. ಅಂದ್ರೆ ನಮಗಿಲ್ಲಿ ಪೊಲೀಸ್ ಕಾರ್ಯಾಚರಣೆ ಅಂತ ಕೊಟ್ಟರೆಗಿನ ಆಪರೇಷನ್ ಪೋಲೋ ಅಂದ್ರೆ ಪೊಲೀಸ್ ಕಾರ್ಯಾಚರಣೆ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟದಂತ ಕೊಟ್ಟರೆಗಿನ ಹೈದರಾಬಾದಿಗೆ ಸಂಬಂಧಪಟ್ಟಿದ್ದು. ನಮಗೆ ಹೈದರಾಬಾದ್ ಆಗಲಿ, ಕಾಶ್ಮೀರ ಆಗಲಿ, ಜುನಾಗಢ ಆಗಲಿ ಈ 3 ದೇಶೀಯ ಸಂಸ್ಥಾನಗಳು ಭಾಳ ಇಂಪಾರ್ಟೆಂಟ್ ಅಥವಾ ನಿಮ್ಗೆ ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಕೊಟ್ಟಾರೆ. ಅದೊಂಚೂರು ಗಮನಿಸ್ಬೇಕು. ಮತ್ತೆ ನಿಮಗೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಎಲ್ಲ ಡಿಟೇಲ್ ಆಗಿ ಬರ್ತದ. ಇಷ್ಟು ನಿಮಗೆ ಏನಂತ ಕೊಟ್ಟರೆ ಕರ್ನಾಟಕ ಏಕೀಕರಣ ಅಂತ ಕೊಟ್ಟಿಗೆ ಒಂದು ಪೇಜ್ ಕೊಟ್ಟನಲ್ಲ, ಸೇಮ್ ಯಥಾವತ್ತಾಗಿ ಇಲ್ಲಿ ಹಾಕಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಅಂತ ಐತಿ. ನಮಗೆ ರಾಜ್ಯಗಳ ಪುನರ್ವಿಂಗಡಣೆ ನಮಗೆ ಅದೇ ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ನಮಗಿಲ್ಲಿ ಗಮನಿಸ್ಬೇಕಿಲ್ಲಿ ಹೈದರಾಬಾದಿನ ವಿಲೀನದ ನಂತರ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ತೆಲುಗು ಭಾಷೆಯನ್ನು ನೋಡಿ ಗಮನಿಸ್ಬೇಕಿಲ್ಲಿ ತೆಲುಗು ಭಾಷೆಯನ್ನು ಮಾತನಾಡುವ ಜನರೆಲ್ಲನ್ನು ಒಗ್ಗೂಡಿಸಿ ಆಂಧ್ರ ಪ್ರದೇಶವನ್ನು ಸೃಷ್ಟಿಸಲು ಒಪ್ಪಿತಂತ ಐತಿ. ಅಂದ್ರೆ ಆ ಪೊಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶ ರಚನೆಯನ್ನು ಒತ್ತಾಯಿಸಿ ಆಮರಣ ಅಂತ ಉಪವಾಸವನ್ನು ಆರಂಭಿಸಿ 58ನೇ ದಿನ ಎಷ್ಟನೇ ದಿನ ಅಂತ ಕೊಟ್ಟರೆಗಿನ
58ನೇ ದಿನದಂದು 1952ರಲ್ಲಿ ಸಾವನ್ನಪ್ಪಿದ್ದರು. ಇದು ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ನಿರ್ಮಿಸಿತು. ಈ ಪ್ರಕ್ಷುಬ್ಧತೆಯ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಏಕೀಕರಣವನ್ನು ಬಯಸುತ್ತಿದ್ದ ಇತರೆ ಪ್ರಾಂತ್ಯಗಳಿಗೂ ಹರಡಿತಂತ ಐತೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದದ್ದೇನಂತ ಕೊಟ್ರೆಗಿನ, ಇಲ್ಲಿ ನಮಗೆ PUC ಬುಕ್ದಾಗ ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಅಲ್ಲಿ ರಾಜ್ಯಗಳ ಪುನರ್ ಸಂಘಟನೆ ಅದ್ರ ಕೆಳಗಡೆ ಈ ಒಂದು 4 ಲೈನ್ ಕೊಟ್ಟಾರೆ. ಆದ್ರೆ ಇನ್ನಷ್ಟು ಇನ್ನೊಂದು ಐತೆ ನಮಗೆ ಇಲ್ಲಿ ಗಮನಿಸಬೇಕಾದದ್ದೇನಂತ ಕೊಟ್ರೆಗಿನ, ಇಲ್ಲಿ ಆಂಧ್ರ ಪ್ರದೇಶದ ರಾಜ್ಯ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು 1952ರಾಗ 58 ದಿನ ಉಪವಾಸ ಕುಂದಿರ್ತಾನೆ. 58 ದಿನ ಉಪವಾಸ ಕುಂತ 58ನೇ ದಿನ ನಿಧನ ಹೊಂದುತ್ತಾನೆ. ಅವಾಗ ಭಾಷೆಗಳ ಆಧಾರದ ಮೇಲೆ ಆಂಧ್ರ ಪ್ರದೇಶವನ್ನು ರಾಜ್ಯ ರಚನೆ ಮಾಡಿಬಿಡ್ತಾರೆ. ಆಮೇಲೆ ಅವೆಲ್ಲ ಆ ಸಮಿತಿಗಳು ಬರ್ತಾವೆ. ಆ ಸಮಿತಿ ಬಂದಾಗ ನೆಕ್ಸ್ಟ್ ನೋಡಮಂತ. ಬಟ್ ಇಲ್ಲಿ ನಮಗೆ ಮುಖ್ಯವಾಗಿ ಪೊಟ್ಟಿ ಶ್ರೀರಾಮುಲು ಅವ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಆ ರಾಜ್ಯಗಳ ಪುನರ್ ಸಂಘಟನೆ ಕೆಳಗಡೆ ಇನ್ನೊಂದು 2 ಲೈನ್ ಐತೆ. ನಮಗಿಲ್ಲಿ ಕನ್ನಡ ಮಾತನಾಡುತ್ತಿದ್ದ ಪ್ರದೇಶಗಳು ಏಕೀಕರಣ ಬಯಸುತ್ತಿದ್ದವು. ಆದರೆ ಆ ಪ್ರದೇಶಗಳು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಾಡಳಿತ ಹಾಗೂ ಉಳಿದ ಭಾಗಗಳು ಮೈಸೂರು ರಾಜ್ಯ, ಆಮೇಲೆ ಹೈದರಾಬಾದು, ಆಮೇಲೆ ಸಾಂಗ್ಲಿ, ಮೀರಜ್, ಜಮಖಂಡಿ, ಸಂಡೂರು, ಸವಣೂರು, ಮುಧೋಳ, ಅಕ್ಕಲಕೋಟೆ, ಜತ್ತ, ರಾಮದುರ್ಗ ಮುಂತಾದ ದೇಶೀಯ ಆಡಳಿತಗಳಲ್ಲಿದ್ದವಂತ ಐತೆ. ಅಂದ್ರೆ ನಮಗೆ ಆ ಕನ್ನಡ ಮಾತನಾಡುವಂಥ ಪ್ರದೇಶಗಳಿದಾವಲ್ಲ, ಬೇರೆ ಬೇರೆ ಕಡೆ ಹರಿದ ಹಂಚು ಹೋಗಿದ್ದವ ಈ ಕಡೆಲ್ಲ ಪ್ಲೇಸ್ನಾಗ. ಇವೆಲ್ಲ ಆಮೇಲೆ ಒಗ್ಗೂಡ್ತಾವ 1956ರಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ನಮಗೆ ತೃತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಕರ್ನಾಟಕ ಏಕೀಕರಣ ಅಲ್ಲಿ ಒಂದು ಪೇಜ್ ಕೊಟ್ಟನ. ಆ ಪೇಜ್ ಕೊಟ್ಟ ಮೇಲೆ ರಾಜ್ಯಗಳ ಪುನರ್ ಸಂಘಟನೆ. ಇಲ್ಲಿ ರಾಜ್ಯಗಳ ಪುನರ್ ಸಂಘಟನೆಯಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ, ಇವರು ಪೊಟ್ಟಿ ಶ್ರೀರಾಮುಲು 58 ದಿನ ಉಪವಾಸಕ್ಕೊಂದು ನಿಧನ ಹೊಂದಿದ್ರು. ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಯಿತು. ಅದು ಭಾಷೆಗಳ ಆಧಾರದ ಮೇಲೆ ರಚನೆ ಆದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಅದಾದ್ಮೇಲೆ ಐಕ್ಯತೆಗೆ ಕಾರಣವಾದ ಪ್ರಮುಖ ಅಂಶಗಳಂತ ಇದಾವೆ. ಐಕ್ಯತೆಗೆ ಕಾರಣವಾದ ಪ್ರಮುಖ ಅಂಶಗಳು ನೋಡ್ರಿ, ನಮಗೆ ಟೋಟಲ್ 8 ಇದಾವೆ. ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ 8 ಕೊಟ್ಟಾರೆ. ನಮಗಿಲ್ಲಿ ಸಂಯುಕ್ತ ಕರ್ನಾಟಕ, ನಮಗಿಲ್ಲಿ ಇದೊಂದು ಪತ್ರಿಕೆ ವಿಶಾಲ ಕರ್ನಾಟಕ ವೃತ್ತ ಮುಂತಾದ ವೃತ್ತ ಪತ್ರಿಕೆಗಳಂತ ಇತ್ತು. ನಮಗೆ PUC ಪುಸ್ತಕದಲ್ಲಿ ಟೋಟಲ್ 8 ಕೊಟ್ಟಾರೆ. ನಾವು 8 ಅದನ್ನ ಹಾಕಿದ್ದೀವಿ. ಗಮನಿಸ್ರಿ, ನಮಗೆ ಯಾವ್ಯಾವ ಪತ್ರಿಕೆಗಳು ಮುಂದೆ ಮತ್ತೆ ಬೇರೆ ಬೇರೆ ಪತ್ರಿಕೆಗಳು ಬರ್ತಾವ. ಇಲ್ಲಿ ನಮಗೆ ಇಂಪಾರ್ಟೆಂಟ್ 2ನೇದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತಾವೈಭವ ಮತ್ತು ಅಂತಹ ಇತರ ಕೃತಿಗಳಂತ ಐತಿ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು ಕರ್ನಾಟಕ ಗತಾವೈಭವ ಪುಸ್ತಕ ಐತಲ್ಲಪ್ಪ, ಯಾರು ಬರೆದದಂದ್ರೆ ಆಲೂರು ವೆಂಕಟರಾಯರು. ನಮಗಿದು 2ನೇದು ಬಹಳ ಇಂಪಾರ್ಟೆಂಟ್. 3ನೇ ನೋಡ್ರಿ, ಕರ್ನಾಟಕ ವಿದ್ಯಾವರ್ತಕ ಸಂಘ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಂತಾದ ಸಂಘ ಸಂಸ್ಥೆಗಳು. ನಮಗೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತ ಕೊಟ್ರಿಗಿನ ಇದು 1890 ಸ್ಥಾಪನೆ ಆತದ. ನಮಗ ರಾಹ ದೇಶಪಾಂಡೆ ಅವರು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ರೆ 1915 ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಆಡಳಿತದ ಅವಧಿಯಲ್ಲಿ ಸ್ಥಾಪನೆ ಆಗ್ತದ. ಇದಕ್ಕೂ ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ 4ನೇ ಪಾಯಿಂಟ್ ಐತಲ್ಲ, ಅತ್ಯಂತ ಇಂಪಾರ್ಟೆಂಟ್, ಇಲ್ಲಿ ಗಮನಿಸ್ರಿ. ಉಯಿಲಗೋಳ ನಾರಾಯಣರಾಯರು ನೋಡಿ, ಉಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು, ಬಹಳ ಇಂಪಾರ್ಟೆಂಟ್ ಇದು ಗೀತೆ. ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು. ಆಮೇಲೆ ಶಾಂತಕವಿಯ ನೋಡಿ, ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ. ನಮಗ ರಕ್ಷಿಸು ಕರ್ನಾಟಕ ದೇವಿ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ರೆ ಶಾಂತಕವಿ ಅವರಿಗೆ. ಆಮೇಲೆ ಕುವೆಂಪುರವರ ಜಯ ಭಾರತ ಜನನೀಯ ತನುಜಾತೆ, ಗಮನಿಸಬೇಕಿಲ್ಲಿ, ಜಯ ಭಾರತ ಜನನೀಯ ತನುಜಾತೆ ಯಾರ ಒಂದು ಗೀತೆ ಅಂತ ಕೊಟ್ರೆ ಕುವೆಂಪು ಅವರು ಬರೆದಿದ್ದು. ಆಮೇಲೆ BM ಶ್ರೀರವರ ಏರಿಸು ಆರಿಸು ಕನ್ನಡದ ಬಾವುಟ, ಗಮನಿಸಬೇಕಿಲ್ಲ, ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಕೊಡ್ತಾನ ಯಾರ್ಯಾರಿಗೆ ಸಂಬಂಧಪಟ್ಟವಂತ. ಆಮೇಲೆ ಮಂಗೇಶ ಪೈರವರ ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಮುಂತಾದ ಕವನಗಳಂತ ಇದಾವೆ. ಅಂದ್ರೆ ನಮಗೆ ಇಲ್ಲಿ ಗಮನಿಸಬೇಕಾದದ್ದು, ನಮಗೆ ಕರ್ನಾಟಕ ಏಕೀಕರಣದ ಐಕ್ಯತೆಗೆ ಕಾರಣವಾದಂಥ ಪ್ರಮುಖ ಅಂಶಗಳಲ್ಲಿ 4ನೇದು ಐತಲ್ಲಪ್ಪ, ಬಹುಮುಖ್ಯವಾದದ್ದು. ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇಲ್ಲ KPSC ಗ್ರೂಪ್ C ಆಗಲಿ, ಇಲ್ಲ KEA ಪರೀಕ್ಷೆಗಳಾಗಲಿ, ಎಲ್ಲ ಎಕ್ಸಾಮ್ನಾಗ ಬಹಳಷ್ಟು ಸಲ ರಿಪೀಟ್ ಆಗ್ಯಾವ. ನೀಟಾಗಿ ಗಮನಿಸ್ರಿ. ಮತ್ತೆ ದ್ವಿತೀಯ PUC ಇತಿಹಾಸ ಪುಸ್ತಕವನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಈಗ 5ನೇದ್ರಾಗ ನೋಡ್ರಿ, ನಮಗೆ ಇಲ್ಲಿ ಇಂಪಾರ್ಟೆಂಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದ್ರೆ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಆಮೇಲೆ ಕರ್ನಾಟಕ ಸಭಾ ಮುಂತಾದವು ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡವು. ಆಮೇಲೆ ಕರ್ನಾಟಕ ಸಭಾ ಇದೆಲ್ಲ ಮುಂದೆ ಬರ್ತಾ ಕರ್ನಾಟಕ ಏಕೀಕರಣ ಸಮಿತಿ ಆಯ್ತು. ನೋಡಿ, ಕರ್ನಾಟಕ ಏಕೀಕರಣ ಸಮಿತಿ ಆಯ್ತು. ಸಿದ್ದಪ್ಪ ಕಂಬಳಿ
ಇದರ ಪ್ರಥಮ ಅಧ್ಯಕ್ಷರಾಗಿದ್ದರು. ಅಂದರೆ ಕರ್ನಾಟಕ ಏಕೀಕರಣ ಸಮಿತಿಯ ಮೊದಲ ಅಧ್ಯಕ್ಷರು ಕೊಟ್ಟರೆ ಸಿದ್ದಪ್ಪ ಕಂಬಳಿ. ನಮಗದು ಬೇಕಾದ್ರೆ PUC ಪುಸ್ತಕ ನೋಡ್ಕೇರಿ, PUC ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕ ನಮಗೆ ಸಿಂಗಲ್ ಲೈನ್ ಒಂದೊಂದು ಟೈಮಿಗೆ ಕೊಡಬಹುದು. ಏನಂತ ಕೊಟ್ಟರೆಗಿನ ಕರ್ನಾಟಕ ಏಕೀಕರಣ ಸಮಿತಿಯ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತ ಕೊಡಬಹುದು. ನೆಕ್ಸ್ಟ್ ಆಮೇಲೆ ಭಾಷಾಧಾರಿತ ರಾಜ್ಯಗಳ ರಚನೆಯನ್ನು ಗಾಂಧೀಜಿ ಸಹ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಕೊಂಡರು. ಅಂದರೆ 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮಗ ಭಾಷಾವಾರು ರಾಜ್ಯಗಳ ರಚನೆಯನ್ನು ಗಾಂಧೀಜಿಯವರು ಕೂಡ ಒಪ್ಪಿಕೊಂಡಿರ್ತಾರೆ, ಅದು ಗಮನಿಸ್ರಿ. ಆಮೇಲೆ 6ನೇದಾದ್ಮೇಲೆ 7ನೇದು 1928ರ ನೆಹರು ಸಮಿತಿ ಕರ್ನಾಟಕ ಏಕೀಕರಣಕ್ಕೆ ಶಿಫಾರಸು ಮಾಡಿತ್ತು. ಅಂದರೆ ಆ ಕರ್ನಾಟಕ ಏಕೀಕರಣಕ್ಕೆ ನೆಹರು ಸಮಿತಿ ಕೂಡ ರೆಕಮೆಂಡ್ ಮಾಡಿರ್ತದೆ, ಅದು ಗಮನಿಸ್ರಿ. ಇದು 7ನೇದು. 8ನೇದು ನೋಡ್ರಿ, ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ, ಗುದ್ಲೆಪ್ಪ ಹಳ್ಳಿಕೇರಿ, ಅಂದರೆ ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲೆಪ್ಪ. ಆಮೇಲೆ RH ದೇಶಪಾಂಡೆ, ಆಮೇಲೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಆಮೇಲೆ ಶ್ರೀನಿವಾಸರಾವ್ ಮಂಗಳವೇಡೆ, ಕೆಂಗಲ್ ಹನುಮಂತಯ್ಯ, ಆಮೇಲೆ ಎಸ್ ನಿಜಲಿಂಗಪ್ಪ ಇವರು ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು. ಅಂದರೆ ಆಮೇಲೆ ಅಂದಾನಪ್ಪ ದೊಡ್ಡಮೇಟಿ ಮುಂತಾದ ನಾಯಕರ ಪ್ರಯತ್ನಗಳಂತ ಇದೆ. ಅಂದರೆ ಕರ್ನಾಟಕ ಏಕೀಕರಣದಲ್ಲಿ ಯಾರ್ಯಾರು ನಾಯಕರು ಬರ್ತಾರೆ ಅಂಬೋದು ಇದೆಲ್ಲ ನಮಗೆ PUC ಪುಸ್ತಕದಲ್ಲಿ 8ನೇ ಪಾಯಿಂಟ್ನ ಕೊಟ್ಟನು, ಅದೊಂದ್ಸಲ ಗಮನಿಸ್ಬೇಕು. ಇನ್ನೊಂದ್ಸಲ ಬೇಕಾದ್ರೆ ಆ ಪುಸ್ತಕ ನೋಡಿ, ಆ ಪುಸ್ತಕದಾಗ ಇದ್ದಿದ್ದು ಐಕ್ಯತೆಗೆ ಕಾರಣವಾದ ಅಂಶಗಳು ನಮಗ ಸೀರಿಯಲ್ ನಂಬರ್ 1ರಿಂದ 8 ತನಕ ಇದಾವಲ್ಲ, ಇನ್ನೊಂದ್ಸಲ ನೀಟಾಗಿ ಓದಿ. ಅದರಲ್ಲಿ ಮತ್ತೆ ನೀವು ಏನಂತ ಕೊಟ್ಟರೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ನೀವು ರಚನೆ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ವಿಶೇಷವಾಗಿ ಗಮನಿಸಿ ಅಂತ ಐತೆ, ಇಲ್ಲಿ ಗಮನಿಸ್ಬೇಕು, ಇಂಪಾರ್ಟೆಂಟು. ವಿಶೇಷವಾಗಿ ನಮಗಿಲ್ಲಿ ಸಪ್ರೇಟ್ ಎಕ್ಸ್ಟ್ರಾ ಇಲ್ಲಿ ನಮಗೆ ಶ್ರೀ ವಿಜಯ ಬರೆದ ಕನ್ನಡದ ಮೊದಲ ಗ್ರಂಥ ಯಾವುದಂತ ಕೊಟ್ಟರೆ ಕವಿರಾಜ ಮಾರ್ಗದಲ್ಲಿ. ಇಲ್ಲಿ ಗಮನಿಸ್ಬೇಕು, ಇಲ್ಲಿ ಕನ್ನಡದ ಮೊದಲ ಕೃತಿ ಯಾವುದಂತ ಕೊಟ್ಟರೆ ಕವಿರಾಜ ಮಾರ್ಗ, ಅದು ಶ್ರೀ ವಿಜಯ ಬರೆದನ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿ. ಮತ್ತೆ ಆಮೇಲೆ ಆ ಒಂದು ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿ ನದಿಯಿಂದ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ಅಂದರೆ ಅಷ್ಟು ವಿಶಾಲವಾದ ಪ್ರದೇಶವನ್ನು ನಮ್ಮ ಕನ್ನಡ ನಾಡು ಹೊಂದಿತ್ತು. ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇತ್ತು, ಅಷ್ಟು ವಿಶಾಲ ಪ್ರದೇಶ ಇತ್ತು ನಮ್ಮ ಕನ್ನಡ ನಾಡು, ಅದು ಗಮನಿಸ್ರಿ. ಅದು ಎಲ್ಲಿ ಬರ್ತಾರೆ ಅಂದರೆ ಕವಿರಾಜ ಮಾರ್ಗದಲ್ಲಿ. ಕವಿರಾಜ ಮಾರ್ಗ ಆ ಪುಸ್ತಕದ ಲೇಖಕರು ಶ್ರೀ ವಿಜಯ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ, ಅಮೋಘ ವರ್ಷನ ಆಸ್ಥಾನದ ಕವಿ, ಅದು ಗಮನಿಸ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜಾನ್ ಎನ್ ಡನ್ಲಪ್ ಎಂಬ ಬ್ರಿಟಿಷ್ ಕಲೆಕ್ಟರ್, ಅಂದರೆ ಕಲೆಕ್ಟರ್ ಅಂತ ಕೊಟ್ಟರೆಗಿನ DC ಅಂತ, ಅದು ಗಮನಿಸ್ರಿ. ಬೆಳಗಾವಿಯಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿದ್ದರು. ನೋಡಿ, ನಮಗ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಬೆಳಗಾವಿದಾಗ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಮಾಡ್ತಾನೆ. ಅದು ಯಾರಂತ ಕೊಟ್ಟರೆ ಜಾನ್ ಎನ್ ಡನ್ಲಪ್ ಅಂತ. ನೆಕ್ಸ್ಟ್ ಆಮೇಲೆ ಇಲ್ಲಿ ಡೆಪ್ಯುಟಿ ಚನ್ನಬಸಪ್ಪರವರು ಕನ್ನಡದ ಹುಲಿ ಅಥವಾ ಕರ್ನಾಟಕದ ಹುಲಿ, ಕರ್ನಾಟಕದ ಹುಲಿ ಅಥವಾ ಕನ್ನಡದ ಹುಲಿ ಡೆಪ್ಯುಟಿ ಚನ್ನಬಸಪ್ಪರವರು ಮುಂಬೈ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ತೆರೆದನು. ಅಂದರೆ ಮುಂಬೈ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ಏನಂತ ಕೊಟ್ಟರು ಓಪನ್ ಮಾಡ್ತಾರೆ ಯಾರು, ಡೆಪ್ಯುಟಿ ಚನ್ನಬಸಪ್ಪರವರು. ಆಮೇಲೆ 1890ರಲ್ಲಿ ರಾಹ ದೇಶಪಾಂಡೆರವರು ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡದಲ್ಲಿ ಸ್ಥಾಪಿಸಿದರು. ಅಂದರೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಐತಲ್ಲಪ್ಪ, ಧಾರವಾಡದಲ್ಲಿ 1890ರಾಗ ಸ್ಥಾಪನೆ ಆಗ್ತದ. ಯಾರು ಸ್ಥಾಪನೆ ಮಾಡ್ತಾರ? ರಾಹ ದೇಶಪಾಂಡೆ ಅವರು. ಆಮೇಲೆ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಬೆಂಗಳೂರಿನಾಗ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಲಾಯಿತು. ಇದು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣಕ್ಕೆ ಪ್ರೋತ್ಸಾಹ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಮುಂತಾದ ಗುರಿಗಳನ್ನು ಹೊಂದಿತ್ತು. ಆಮೇಲೆ 1916ರಲ್ಲಿ ಕರ್ನಾಟಕ ಏಕೀಕರಣ ಸಭಾವನ್ನು ಧಾರವಾಡದಲ್ಲಿ ಪ್ರಾರಂಭಿಸಲಾಯಿತು ಅಂತ. ಇಲ್ಲೇನು ಗಮನಿಸ್ಬೇಕಂತ ಕೊಟ್ಟರೆ 1890ರಾಗ ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡದಾಗ ಯಾರು ಸ್ಥಾಪನೆ ಮಾಡಿದ್ದು? ರಾಹ ದೇಶಪಾಂಡೆ. ಅದರಂಗೆ 1915ರಾಗ ಕನ್ನಡ ಸಾಹಿತ್ಯ ಪರಿಷತ್ತು 1915ರಾಗ ಬೆಂಗಳೂರಾಗ ಸ್ಥಾಪನೆ ಆಯಿತು. ಯಾರ ಕಾಲದಲ್ಲಿ? ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕಾಲದಲ್ಲಿ, ಅದು ಗಮನಿಸ್ಬೇಕು. ಅವಾಗ ನಮಗೆ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇರ್ತಾರೆ. ಆಮೇಲೆ ಮುಖ್ಯವಾಗಿ 1916ರಾಗ ಇಲ್ಲಿ ನಮಗೆ ಕರ್ನಾಟಕ ಏಕೀಕರಣ ಸಭಾ ಧಾರವಾಡದಲ್ಲಿ ಏನಂತ ಕೊಟ್ರಿಗಿನ ಪ್ರಾರಂಭ ಆಗ್ತದೆ. ನಿಮ್ಗೆ ಇಯರ್ ಗೊತ್ತಿರ್ಬೇಕು, ಯಾಕಂದ್ರೆ ನಾವು 4 ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಇಲ್ಲಾಂದ್ರೆ ಮೈಸೂರು ಯೂನಿವರ್ಸಿಟಿ, ಇಲ್ಲ ಕರ್ನಾಟಕ ಏಕೀಕರಣ ಸಭಾ, ಈ ರೀತಿ ಕೊಟ್ಬಿಡ್ತಾನೆ. ಕಾಲನ ಕ್ರಮದಲ್ಲಿ ಬರೀರಿ, ಅವಾಗ ನಿಮಗೆ ಇಯರ್ ಗೊತ್ತಿರ್ಬೇಕು. ಅದಕ್ಕೆ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಗಮನಿಸ್ಬೇಕು. ನಿಮಗೆಲ್ಲ 5ನೇ ತರಗತಿಯಿಂದ ಅಪ್ ಟು PUC ತನ ಎಲ್ಲ ಇತಿಹಾಸದ ಏನು ಸಿಲೆಬಸ್ ಐತಲ್ಲ ಅದರ ಸಿಗ್ತದೆ ಎಲ್ಲವಷ್ಟು, ನೀಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್, 1916ರಲ್ಲಿ
ಹೋಮ್ ರೂಲ್ ಲೀಗ್ನ ಶಾಖೆ ಧಾರವಾಡದಲ್ಲಿ ಸ್ಥಾಪನೆ ಆಯಿತು. ಕರ್ನಾಟಕದಲ್ಲಿ ಒಂದು ಬ್ರಾಂಚ್ ಅಪ್ಪ ಯಾವುದಂತ ಕೊಟ್ಟರೆ ಹೋಮ್ ರೂಲ್ ಲೀಗ್. ಹೋಮ್ ರೂಲ್ ಲೀಗ್ನ ಶಾಖೆ ಧಾರವಾಡದಾಗ 1916 ನಮ್ಗೆ ಹೋಮ್ ರೂಲ್ ಲೀಗ್ ಅಂತ ಕೊಟ್ಟರೆ ಬಾಲಗಂಗಾಧರ ತಿಲಕ್ ಮತ್ತೆ ಹನಿ ಬೆಸೆಂಟ್ ಅವರಿಬ್ಬರು ನೆನಪು ಬರ್ಬೇಕು, ಹೌದಲ್ಲ? ಅದು ಗಮನಿಸ್ರಿ. ನೆಕ್ಸ್ಟ್ ಈಗ ಆ ಬಾಲಗಂಗಾಧರ ತಿಲಕರು ಆರಂಭಿಸಿದ ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವಗಳು ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯವಾದವು. ಅಂದ್ರೆ ಆ ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವಗಳನ್ನು ಯಾರಪ್ಪ ಸ್ಟಾರ್ಟ್ ಮಾಡಿದಂತ ಕೊಟ್ಟರೆ ಬಾಲಗಂಗಾಧರನಾಥ್ ತಿಲಕ್ ಅವರು. ಮತ್ತೆ ಆಮೇಲೆ ಸ್ವತಂತ್ರ ಚಳವಳಿಯ ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ನೋಡಿ, ಸ್ವತಂತ್ರ ಚಳವಳಿಯ ಒಂದು ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಜನವರಿ 12 ಆಚರಿಸಲಾಗಿತ್ತು. ಅಂದ್ರೆ ಒಂದು ಗಮನಿಸಬೇಕಿಲ್ಲಿ, ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಯಾವತ್ತಪ್ಪ ಆಚರಣೆ ಮಾಡಿದ್ರಂತ ಕೊಟ್ರೆ ಜನವರಿ 12ಕ್ಕೆ, ಅದು ಗಮನಿಸ್ರಿ. ಆಮೇಲೆ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು. ನಮಗಿಲ್ಲಿ ಆ ಬ್ರಹ್ಮ ಸಮಾಜ ಅಂದ ತಕ್ಷಣ ನಮಗ ಆ ರಾಜಾರಾಮ್ ಮೋಹನ್ ರಾಯ್ 1828 ಸ್ಥಾಪನೆ ಮಾಡ್ಯಾರ. ಅದು ಬ್ರಹ್ಮ ಸಮಾಜದ ಮೊದಲ ಶಾಖೆ ಕರ್ನಾಟಕದಲ್ಲಿ ಬೆಂಗಳೂರಾಗ ಸ್ಟಾರ್ಟ್ ಆಗ್ತದ, ಅದು ಗಮನಿಸ್ರಿ. ಆಮೇಲೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಅಂದನಪ್ಪ ದೊಡ್ಡ ಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನು ಆರಂಭಿಸಿದರು. ನಮಗ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದು ಕೊಟ್ಟರೆ ಅಂದನಪ್ಪ ದೊಡ್ಡ ಮೇಟಿ ಅವರು ಬಾಂಬೆ ಶಾಸನ ಸಭೆ ಅಂತ ಕೊಟ್ಟರೆ ಅವರು ಶಾಸಕರು ಇರ್ತಾರ, ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಕ್ಕೆ ಇಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನು ಆರಂಭಿಸ್ತಾರ. ನಿಮಗದು ಆಲ್ರೆಡಿ ಎಕ್ಸಾಮ್ನ ಕೊಟ್ಟಾನ. ಏನಂತ ಕೊಟ್ಟರೆ ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ನಮಗಿಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಯಾರಪ್ಪ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರು ಅಂತ ಕೊಟ್ರೆ ಅಂದನಪ್ಪ ದೊಡ್ಡಮೇಟಿ ಅವರು. ಅದೊಂದು ನಿಮಗ ಗೊತ್ತಿರಲಿ. ನೆಕ್ಸ್ಟ್ ಈಗ ಮುಖ್ಯವಾಗಿ ಪ್ರಮುಖ ಸಾಹಿತ್ಯ ಕೃತಿಗಳು ಅಂತ ಕೊಟ್ಟರೆ ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಏನಂದ್ರಗಿನ ಪ್ರಮುಖವಾದಂಥ ಕೃತಿಗಳು ಆ ಒಂದು ರಿಲೇಟೆಡ್ ಸಂಬಂಧಪಟ್ಟಂತೆ ಆಲೂರು ವೆಂಕಟರಾವ್ರವರ ಕರ್ನಾಟಕ ಗತವೈಭವ, ಇದು ನಮಗೆ ಕರ್ನಾಟಕ ಗತವೈಭವ ಆಲೂರು ವೆಂಕಟರಾಯರು, ಅದು ನಿಮಗೆ ಆಲ್ರೆಡಿ ಫಸ್ಟಿಗೆ ನೋಡಿದ್ವಿ. ಆಮೇಲೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ, ಅದೊಂದು ಆಲ್ರೆಡಿ ಗಮನಿಸಿದ್ವಿ. ರಾಬರ್ಟ್ ಸೆವೆಲ್ ಅವರ ಮರೆತುಹೋದ ಸಾಮ್ರಾಜ್ಯ ಫರ್ಗಟನ್ ಎಂಪೈರ್, ಅದು ಇಂಪಾರ್ಟೆಂಟ್, ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟಂತೆ. ಆಮೇಲೆ BL ರೈಸ್ ರವರ ಎಪಿಗ್ರಾಫಿಕ್ ಕರ್ನಾಟಕ, ಇನ್ನು ಹಲವಾರು ಕೃತಿಗಳು ಕರ್ನಾಟಕ ಏಕೀಕರಣದ ಮೇಲೆ ಪ್ರಭಾವ ಬೀರಿದವು. ನೆಕ್ಸ್ಟ್ ಈಗ ಕರ್ನಾಟಕ ಏಕೀಕರಣದಲ್ಲಿ ಪತ್ರಿಕೆಗಳ ಪಾತ್ರ. ಪತ್ರಿಕೆಗಳು ಅಂದ್ರೆ ಯಾವ್ಯಾವ ನ್ಯೂಸ್ ಪೇಪರ್ ಬಹಳ ಫೇಮಸ್ ಆ ಸಂದರ್ಭದಲ್ಲಿ, ಅಂದ್ರೆ ಕರ್ನಾಟಕ ಏಕೀಕರಣದಲ್ಲಿ ಪತ್ರಿಕೆಗಳ ಏನು ಪಾತ್ರ ನಮಗೆ ನೋಡ್ರಿ. ಹರ್ಮನ್ ಮೋಗ್ಲಿಂಗ್ ರವರ ಮಂಗಳೂರು ಸಮಾಚಾರ 1843 ಜುಲೈ 1ಕ್ಕೆ ಇದು ಪಬ್ಲಿಷ್ ಆಗ್ಯದ. ಇಲ್ಲಿ ಗಮನಿಸ್ಬೇಕಿಲ್ಲಿ ಈ ಮಂಗಳೂರು ಸಮಾಚಾರ ಐತಲ್ಲ ಕನ್ನಡದ ಮೊದಲ ಪತ್ರಿಕೆ ಯಾವುದಪ್ಪ ಅಂತ ಕೊಟ್ರೆ ಮಂಗಳೂರು ಸಮಾಚಾರ. ಈ ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಪಾದಕರು ಕೊಟ್ರೆ ಹರ್ಮನ್ ಮೋಗ್ಲಿಂಗ್, ಅದು ಗಮನಿಸ್ರಿ, ಬಹಳ ಇಂಪಾರ್ಟೆಂಟ್ ಮಂಗಳೂರು ಸಮಾಚಾರ. ಆಮೇಲೆ ವಿದ್ಯಾವರ್ತಕ ಸಂಘ ಇತ್ತಲ್ಲ ಅವ್ರದ್ದೊಂದು ಪತ್ರಿಕೆ ಇತ್ತು ವಾಗ್ಭೂಷಣ ಪತ್ರಿಕೆ. ನಮಗೆ ವಾಗ್ಭೂಷಣ ಪತ್ರಿಕೆ ಯಾವ್ದು ಸಂಬಂಧಪಟ್ಟಿದ್ದು ವಿದ್ಯಾವರ್ತಕ ಸಂಘಕ್ಕೆ. ಆಮೇಲೆ ಡೆಪ್ಯೂಟಿ ಚನ್ನಬಸಪ್ಪರವರ ಕನ್ನಡ ಶಾಲಾ ಪತ್ರಿಕೆ, ನಮ್ಮ ಕನ್ನಡ ಶಾಲಾ ಪತ್ರಿಕೆ ಯಾರ್ದಪ್ಪ ಅಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ ಅವ್ರದ್ದು. ಆಮೇಲೆ ಹರ್ಡೇಕರ್ ಮಂಜಪ್ಪ ಅಂದ್ರೆ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪರವರ ಧನುರ್ಧಾರಿ ಮತ್ತು ಖಾದಿ ವಿಜಯ 2 ಪತ್ರಿಕೆಗಳು. ಆಮೇಲೆ BN ಗುಪ್ತರವರ ಪ್ರಜಾಮತ ಪತ್ರಿಕೆ, ಆಮೇಲೆ ಬೆನಗಲ್ ರಾಮರಾಯರವರ ಸುಹಾಸಿನಿ ಪತ್ರಿಕೆ, ಆಮೇಲೆ ಹನುಮಂತರಾವ್ ಮೊಹರೇರವರ ಕರ್ಮವೀರ ಪತ್ರಿಕೆ, ಕೆ ರಂಗ ಅಯ್ಯಂಗಾರ್ ಅವರ ಮೈಸೂರು ಕ್ರಾನಿಕಲ್ ಅಂತ ಬರುತ್ತೆ. ಅಂದ್ರೆ ಇವೆಲ್ಲ ಪತ್ರಿಕೆಗಳು ಹೆಂಗ್ ಕೊಡ್ತಾನೆ ಅಂತ ಕೊಟ್ರೆ ಈ ಕಡೆ 4 ಪತ್ರಿಕೆ ಕೊಟ್ಟಿರ್ತಾನೆ. ಅವು 4 ಪತ್ರಿಕೆ ಯಾರಿಗೆ ಸಂಬಂಧಪಟ್ಟು ಅಂತ ಕೊಟ್ಟಿರ್ತಾನೆ. ಅಂದ್ರೆ ಕರ್ನಾಟಕ ಏಕೀಕರಣದಲ್ಲಿ ಏನು ಪತ್ರಿಕೆಗಳ ಪಾತ್ರ ಇತ್ತಲ್ಲಪ್ಪ ಅದು ಸಂಬಂಧಪಟ್ಟಂತ 4 ಪತ್ರಿಕೆಗಳು ಅದಕ್ಕೆ ಯಾರು ರಿಲೇಟೆಡ್ ಇದಾರೆ ಅಂತ ನಿಮ್ಗೆ ಹೊಂದಿಸಿ ಬರೆದ ಕೊಟ್ಟಿರ್ತಾನೆ. ನೀಟಾಗಿ ಅದನ್ನ ನೀವು ಗಮನಿಸಬೇಕಾಗ್ತದೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಇದು ಕನ್ನಡದ ಮೊದಲ ಪತ್ರಿಕೆ ಐತಲ್ಲ ಮಂಗಳೂರು ಸಮಾಚಾರ, ಅದರ ಪಬ್ಲಿಷ್ ಆಗಿದ್ದು 1843 ಜುಲೈ 1ಕ್ಕೆ. ಅದಕ್ಕೆ ಜುಲೈ 1 ಪ್ರತಿ ವರ್ಷ ನಾವು ಕನ್ನಡ ಪತ್ರಿಕಾ ದಿನ ಅಂತ ಆಚರಣೆ ಮಾಡ್ತೀವಿ. ಮತ್ತೆ ಅದರ ಸಂಪಾದಕರಿಗೂ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ರಾಷ್ಟ್ರೀಯ ಶಾಲೆಗಳ ಪಾತ್ರ ಅಂತ ಇದೆ ನೋಡಿ. ರಾಷ್ಟ್ರೀಯ ಶಾಲೆಗಳ ಪಾತ್ರ ಇಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ರಾಷ್ಟ್ರೀಯ ಶಾಲೆಗಳು ಇವುಗೂ ಒಂದಿಸ್ ಬರೆದಾಗ ಬಂದವ ನೋಡ್ರಿ. ನಮಗೆ ಇಲ್ಲಿ ಪಂಡಿತ ತಾರನಾಥರು ರಾಯಚೂರಿನಲ್ಲಿ, ಅಂದ್ರೆ ರಾಯಚೂರಾಗ ರಾಷ್ಟ್ರೀಯ ಶಾಲೆಯ ಸ್ಥಾಪಕರು ಯಾರಂತ ಕೊಟ್ಟರೆ ಪಂಡಿತ್ ತಾರನಾಥ್, ಬಹಳ ಇಂಪಾರ್ಟೆಂಟ್. ಆಮೇಲೆ ದೇವಾಳ ಗಾಂವ್ಕರ್ ಅವರು ಗುಲ್ಬರ್ಗದಲ್ಲಿಗೂ ಒಂದು ರಾಷ್ಟ್ರೀಯ ಶಾಲೆ ಇತ್ತು, ಅದರ ಸ್ಥಾಪಕರು ಕೊಟ್ಟರೆ ದೇವಾಳ ಗಾಂವ್ಕರ್. ಆಮೇಲೆ ಕಾರ್ನಾಡ್ ಸದಾಶಿವರಾವ್, ಇವರು ಕಾರ್ನಾಡ್ ಸದಾಶಿವರಾವ್ರ
ಮಂಗಳೂರಿನಲ್ಲಿ, ಇವ್ರ ಶಾಲೆ ಮಂಗಳೂರಾಗಿತ್ತು. ಆಮೇಲೆ ಆಲೂರು ವೆಂಕಟರಾವ್ರವರ ಒಂದು ಧಾರವಾಡದಲ್ಲಿ, ಆಲೂರು ವೆಂಕಟರಾಯರವರು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದ ರಾಷ್ಟ್ರೀಯ ಶಾಲೆ. ಮತ್ತು ಗಂಗಾಧರ್ ರಾವ್ ದೇಶಪಾಂಡೆರವರು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಿದರು. ಈ ಶಾಲೆಗಳು ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವಂತೈತಿ. ಅಂದ್ರೆ ನಮಗಿಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ರೆ, ಇನ್ನು ನಮಗಿಲ್ಲಿ ನಮಗೆ ಶಾಲೆಗಳು ಕೊಡ್ತಾನೆ. ಅಂದ್ರೆ ಇಲ್ಲಿ ಯಾವುದಂತ ಕೊಟ್ರೆ ನಮಗೆ ದೇವಳ ಗಾಂವ್ಕರ್, ಆಮೇಲೆ ಆಲೂರು ವೆಂಕಟರಾವ್, ಆಮೇಲೆ ಕಾರ್ನಾಡ್ ಸದಾಶಿವರಾವ್, ಇವರು ರಾಷ್ಟ್ರೀಯ ಶಾಲೆಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡ್ಯಾರ ಅಂತ ಕೊಡ್ತಾನೆ. ಅದರ ಅಪೋಸಿಟ್ ರಾಯಚೂರು ಇರ್ತದ, ಗುಲ್ಬರ್ಗ, ಮಂಗಳೂರು, ಧಾರವಾಡ, ಬೆಳಗಾವಿ ಹಿಂಗಿರ್ತಾವ. ಭಾಳ ಇಂಪಾರ್ಟೆಂಟ್. ಇದು ನಮಗೆ ಆಲ್ರೆಡಿ ಎಕ್ಸಾಮ್ನಾಗ ರಾಷ್ಟ್ರೀಯ ಶಾಲೆಗಳ ಬಗ್ಗೆ ಹೊಂದಿಸಿ ಬರೆದ ಕೊಟ್ಟಾನೆ, ಅದು ಗಮನಿಸ್ರಿ. ನೆಕ್ಸ್ಟ್ ಈಗ ನಮಗೆ ಮುಖ್ಯವಾಗಿ ಆಲೂರು ವೆಂಕಟರಾಯರ ಪಾತ್ರಪ್ಪ ಕರ್ನಾಟಕ ಏಕೀಕರಣದಲ್ಲಿ ಅವ್ರದ್ದೇನು ಪಾತ್ರ ಐತೆ ಎಂಬುದು ಅದಕ್ಕೂ ಇಂಪಾರ್ಟೆಂಟ್, ಗಮನಿಸ್ರಿ. ಯಾಕಂದ್ರೆ ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳ ಬಗ್ಗೆ ಎಲ್ಲ ಎಕ್ಸಾಮ್ನಾಗ ಪ್ರಶ್ನೆಗಳು ಬಂದಾವ, ಬರ್ತಾನೆ ಇರ್ತಾವೆ, ಗಮನಿಸ್ರಿ. ಇಲ್ಲಿ ನಮಗೆ ಕನ್ನಡದ ಕುಲಪುರೋಹಿತ, ಕರ್ನಾಟಕ ಏಕೀಕರಣದ ಶಿಲ್ಪಿ ಅಥವಾ ಆದ್ಯ ಪ್ರವರ್ತಕ ಆಲೂರು ವೆಂಕಟರಾಯರು ಧಾರವಾಡದಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪಿಸಿದರು. ನೋಡಿ, ನಮಗಿಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯ ಸಂಸ್ಥಾಪಕರು ಕೊಟ್ರೆ ಆಲೂರು ವೆಂಕಟರಾಯರು, ಎಲ್ಲಿ ಅಂತ ಕೊಟ್ರೆ ಧಾರವಾಡದಾಗ, ಅದು ಗಮನಿಸ್ರಿ. ಆಮೇಲೆ ಆಲೂರು ವೆಂಕಟರಾಯರು ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸಲು ಕರ್ನಾಟಕ ಗತವೈಭವ, ನೋಡಿ ಪುಸ್ತಕ ಕರ್ನಾಟಕ ಗತವೈಭವ ಎಂಬ ಪುಸ್ತಕವನ್ನು ಬರೆದರು. ಇದು ನಿಮ್ಗೆ ಸಿಂಗಲ್ ಲೈನ್ನಾಗ ಭಾಳ ಸಲ ಎಕ್ಸಾಮ್ನಾಗ ಕರ್ನಾಟಕ ಗತವೈಭವ ಪುಸ್ತಕ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ರೆ ಆಲೂರು ವೆಂಕಟರಾಯರು. ನಮಗಿಲ್ಲಂದ್ರೆ 4 ಕೃತಿ ಕೊಟ್ಟಿರ್ತಾನೆ, ಅವ್ರು ಬರೆದವ್ರ ಹೆಸರು 4 ಜನ ಅಪೋಸಿಟ್ ಕೊಟ್ಟಿರ್ತಾನೆ, ಅದು ಗಮನಿಸ್ರಿ. ಆಮೇಲೆ ಮುಂದೆ ನೋಡ್ರಿ, ಹೈದರಾಬಾದಿನ ಕನ್ನಡಿಗರು ಆಲೂರು ವೆಂಕಟರಾಯರಿಗೆ 1941 ಸನ್ಮಾನ ಮಾಡಿ ಕರ್ನಾಟಕದ ಕುಲಪುರೋಹಿತ ಅಥವಾ ಕನ್ನಡದ ಕುಲಪುರೋಹಿತ ಎಂಬ ಬಿರುದನ್ನು ನೀಡಿದರಂತ ಐತಿ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು ಕನ್ನಡದ ಕುಲಪುರೋಹಿತ ಅಂತ ಕೊಟ್ರೆ ಆಲೂರು ವೆಂಕಟರಾಯರು. ಆಮೇಲೆ ಕರ್ನಾಟಕ ಗತವೈಭವ ಪುಸ್ತಕವನ್ನು ಬರೆದವರು ಯಾರಂತ ಕೊಟ್ರೆ ಆಲೂರು ವೆಂಕಟರಾಯರು. ಬಹಳ ಇಂಪಾರ್ಟೆಂಟ್, ಒಂದ್ಸಲ ಗಮನಿಸ್ರಿ. ನಮಗ ಹೇಳಿಕೆ ರೂಪದಲ್ಲಿ ಆಲೂರು ವೆಂಕಟರಾಯರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿರ್ತಾನೆ. ಅವೆಲ್ಲ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಈಗ ಆಲೂರು ವೆಂಕಟರಾಯರ ಬಗ್ಗೆ ಇನ್ನೂ ಬಹಳಷ್ಟು ಇನ್ಫಾರ್ಮೇಶನ್ ಐತೆ. ಆಲೂರು ವೆಂಕಟರಾಯರು ಕರ್ನಾಟಕದ ಅಂದಿನ ಪರಿಸ್ಥಿತಿಯನ್ನು ಕಂಡು ಹೀಗೆ ಅಭಿಪ್ರಾಯ ಪಟ್ಟಿದ್ದಾರೆ. ನೋಡಿ, ನಮ್ಗೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು, ಕರ್ನಾಟಕವೆಲ್ಲಿದೆ. ನೋಡಿ, ನಮಗೆ ಕರ್ನಾಟಕವೆಲ್ಲಿದೆ, 4 ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನು ಒಲಿದು ಅಖಂಡವಾಗಿ ಮಾಡುವವರು ಯಾರು, ಅಷ್ಟೊಂದು ಅಭಿಮಾನ ಉಂಟೇನು. ನಮಗೆ ನೋಡಿ, ಈ ಸ್ಟೇಟ್ಮೆಂಟ್ ಐತಲ್ಲ, ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೊಡ್ತಾರೆ, ಆಲೂರು ವೆಂಕಟರಾಯರ ಒಂದು ಹೇಳಿಕೆ ಬಹಳ ಬಹುಮುಖ್ಯವಾದದ್ದು, ಬಹಳ ಇಂಪಾರ್ಟೆಂಟ್. ನಿಮಗೆ ಯಾವುದನ್ನ GPS ಎಕ್ಸಾಮ್ನಾಗ ಆಲೂರು ವೆಂಕಟರಾಯರ ಬಗ್ಗೆ ವಿವರಿಸಿ ಅಂತ ಕೊಟ್ಟಾಗ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗೂ ನೀವು ಹಾಕ್ಬೇಕಾಗ್ತದ. ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಕೊಟ್ಟು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಎಕ್ಸಾಮ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ನೆಕ್ಸ್ಟ್ ಕರ್ನಾಟಕತ್ವ ಎಂದರೆ ಕನ್ನಡ ಅಭಿಮಾನ ತಾಳುವುದು. ಕರ್ನಾಟಕತ್ವ ಒಂದು ಕಿರಣಗಾಜು ಇದ್ದಂತೆ, ಅದರಲ್ಲಿ ಭಾರತವೇ ಏಕೆ ಇಡೀ ಜಗತ್ತೇ ಗೋಚರಿಸುತ್ತದೆ. ಭಾರತ ಮತ್ತು ವಿಶ್ವದ ಕಿರಣಗಳು ಅದರಲ್ಲಿ ಅಂತರ್ಯವಾಗಿವೆ ಎಂದು ಕನ್ನಡಿಗರಲ್ಲಿ ಏಕೀಕೃತ ಭಾವನೆಗಳನ್ನು ಮೂಡಿಸಿದರು. ಯಾರಂತ ಕೊಟ್ರೆ ಆಲೂರು ವೆಂಕಟರಾಯರು. ಆಮೇಲೆ ಆಲೂರು ವೆಂಕಟರಾಯರು ಬಾಲಗಂಗಾಧರ ತಿಲಕ್ ರವರ ಗೀತರಹಸ್ಯ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅಂದ್ರೆ ಬಾಲಗಂಗಾಧರ ತಿಲಕ್ ರವರ ಪುಸ್ತಕ ಐತಲ್ಲಪ್ಪ, ಗೀತರಹಸ್ಯ, ಈ ಪುಸ್ತಕವನ್ನು ಕನ್ನಡ ಭಾಷೆಗೆ ಅನುವಾದ ಮಾಡ್ಯಾರ. ಯಾರಂತ ಕೊಟ್ರೆ ಆಲೂರು ವೆಂಕಟರಾಯರು. ಆಮೇಲೆ ಆಲೂರು ವೆಂಕಟರಾಯರು ಅವರು 1930 ಮೈಸೂರಿನಾಗ ನಡೆದ 16ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಅಂದ್ರೆ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಿದ್ರು 1930. ಎಷ್ಟನೇದದು? 16ನೇ ಸಾಹಿತ್ಯ ಸಮ್ಮೇಳನ ನಡೆದಿದ್ದೇನೆ ಅಂತ ಕೊಟ್ರೆ ಮೈಸೂರಿನಾಗ. ಅದು ಇಂಪಾರ್ಟೆಂಟ್. ಅವೆಲ್ಲ ಪ್ರಶ್ನೆಗಳು ಬಂದವು, ಆಲ್ರೆಡಿ ನೀಟಾಗಿ ಗಮನಿಸಬೇಕು. ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ಗಳು, ಇಲ್ಲಾಂದ್ರೆ ಅವ್ರು ಬರೆದಂಥ ಕೃತಿಗಳು, ಇಲ್ಲಾಂದ್ರೆ ಅವ್ರು ಕೊಟ್ಟಂತ ಏನಾದರೂ ಸ್ಟೇಟ್ಮೆಂಟ್ ಆದರೆ ಘೋಷವಾಕ್ಯ ಆಗಲಿ, ಅವೆಲ್ಲ ಕೇಳುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಈಗ ಶಾಂತ ಕವಿಯ ಪಾತ್ರ ಅಂತ ಇಲ್ಲಿ ಗಮನಿಸ್ಬೇಕಿಲ್ಲಿ. ಶಾಂತ ಕವಿಯ ಪಾತ್ರ ಮುಂಬೈ ಕರ್ನಾಟಕದಲ್ಲಿ ಜಾಗೃತಿ ಮೂಡಿ ಬರಲು ಶಾಂತ ಕವಿಗಳ ಪಾತ್ರ ಬಹುಮುಖ್ಯವಾದದ್ದು. ಅಂದರೆ ಮುಂಬೈ ಕರ್ನಾಟಕದಲ್ಲಿ ಜಾಗೃತಿ ಮೂಡಿ ಬರಲು ಶಾಂತ ಕವಿಗಳ ಪಾತ್ರ ಬಹುಮುಖ್ಯವಾದದ್ದು. ಸಾಹಿತ್ಯ ಸಮ್ಮೇಳನ ಖರ್ಚಿಗಾಗಿ ಬೇಡಲು
ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದೆ ಎಂದು ದಾಸ್ಯನಾಗಿ ಆಡಿ ಹಣ ಸಂಗ್ರಹಿಸಿದರು. ಅಂದ್ರೆ ಶಾಂತ ಕವಿಯ ಪಾತ್ರ ನೋಡ್ರಿ ಇಂಪಾರ್ಟೆಂಟ್. ಅಂದ್ರೆ ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಅವ್ರದ್ದೊಂದು ಮುಖ್ಯವಾಗಿ ಸ್ಟೇಟ್ಮೆಂಟ್ ನೋಡು ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ಏನಂತ ಕೊಟ್ಟರೆ ಹಣ ಸಂಗ್ರಹಿಸ್ತಾರೆ, ಅದು ಖರ್ಚಿಗೆ ಬೇಕಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ, ಅಷ್ಟು ಪ್ರಮುಖವಾದ ಪಾತ್ರ ವಹಿಸಿದ್ರು ಆ ಶಾಂತ ಕವಿಗಳು. ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಒಂದು ನಿಮ್ಗೆ ಸ್ಟಾರ್ಟಿಂಗ್ಗೆ ಗಮನಿಸಿದೀವಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ ನೋಡಿ, ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ ನಮಗಿಲ್ಲಿ ಗಮನಿಸಬೇಕಿಲ್ಲಿ. ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ 1920 ಧಾರವಾಡದಲ್ಲಿ VP ಮಾಧವರಾವ್ ರವರ ಅಧ್ಯಕ್ಷತೆಯಲ್ಲಿ ನಡೀತದ. ಅಂದ್ರೆ ಎಲ್ಲ ರಿಲೇಟೆಡ್ ಏನಂತ ಕೊಟ್ಟರೆಗಿನ ಕರ್ನಾಟಕ ಏಕೀಕರಣ ಅಂತ, ಅದು ಗಮನಿಸಬೇಕು. ಕರ್ನಾಟಕದ ಮೊದಲ ರಾಜಕೀಯ ಸಮ್ಮೇಳನ ಅದರ ಅಧ್ಯಕ್ಷತೆಯನ್ನು ಯಾರಪ್ಪ ವಹಿಸಿದ್ದಾರೆ ಅಂತ ಕೊಟ್ಟರೆ VP ಮಾಧವರಾವ್. ಎಷ್ಟನೇ ಇಸ್ಬೇಕು? 1920 ಎಲ್ಲಿ ಹಿಡಿದುತ್ತಂದ್ರೆ ಧಾರವಾಡದಾಗ. ನೆಕ್ಸ್ಟ್ ಈಗ ಕರ್ನಾಟಕದ ಮೊದಲ ಏಕೀಕರಣ ಸಮ್ಮೇಳನ, ಕರ್ನಾಟಕದ ಮೊದಲ ಏಕೀಕರಣ ಸಮ್ಮೇಳನ ಗಮನಿಸಬೇಕಿಲ್ಲಿ. ನಮಗಿಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾಗಳು ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡವು. ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಮಿತಿ ಆಯಿತು. ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ, ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ 1924 ಸಿದ್ದಪ್ಪ ಕಂಬಳಿರವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೀತು. ಇಲ್ಲಿ ಗಮನಿಸಬೇಕಿಲ್ಲಿ ಏನಪ್ಪ ಅಂತ ಕೊಟ್ಟರೆ, ಇಲ್ಲಿ ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ ಅಂದ್ರೆ ನಮಗಿಲ್ಲಿ ಕರ್ನಾಟಕದ ಮೊದಲ ಏಕೀಕರಣ ಸಮ್ಮೇಳನ ಅಂತ ಐತಲ್ಲ, ಅದರ ಮೊದಲ ಸಮ್ಮೇಳನ ನಡೆದಿದ್ದು ಯಾವಾಗ ಅಂದ್ರೆ 1924 ಎಲ್ಲಿ? ಬೆಳಗಾವಿದಾಗ. ಅಧ್ಯಕ್ಷತೆ ಯಾರು ವಹಿಸಿದ್ರು? ಸಿದ್ದಪ್ಪ ಕಂಬಳಿ. ಅದು ಇಂಪಾರ್ಟೆಂಟ್, ಅದು ನಿಮ್ಗೆ ಗಮನಿಸ್ಬೇಕಿಲ್ಲಿ. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ, ಅದು ನಿಮ್ಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ನಾವು ಅಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ ಆ ತರಗತಿಯಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದೆ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉಯಿಲಗೋಳ ರಾಯರು ಅಂದ್ರೆ ಉಯಿಲಗೋಳ ನಾರಾಯಣ ರಾವ್ರವರು ಉದಯವಾಗಲಿ ನೋಡಿ, ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿ ಆಡುವ ಮೂಲಕ ಏಕೀಕರಣ ಚಳವಳಿಗೆ ಮೆರುಗು ತಂದುಕೊಟ್ಟರು ಅಂತ ಐತಿ. ಅಂದ್ರೆ ಇಲ್ಲಿ ಈ ಅಧಿವೇಶನದ ಅಧ್ಯಕ್ಷರಾಗಿದ್ದ ಮಹಾತ್ಮ ಗಾಂಧೀಜಿಯವರು ಕೂಡ ಕರ್ನಾಟಕ ಏಕೀಕರಣಕ್ಕೆ ತಮ್ಮ ಬೆಂಬಲವನ್ನು ನೀಡಿದ್ದರು. ಅಂದ್ರೆ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ಕರ್ನಾಟಕ ಏಕೀಕರಣದ ಬಗ್ಗೆ ಚರ್ಚೆ ಮಾಡ್ಯಾರ ಅಂತ, ಬಹಳ ಇಂಪಾರ್ಟೆಂಟ್. ಮತ್ತೆ ಆ ಒಂದು ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿ ಆಡಿದವರು ಯಾರಂತ ಕೊಟ್ಟರೆ ನಮಗಿಲ್ಲಿ ಮುಖ್ಯವಾಗಿ ಅದು ರಚನೆ ಮಾಡಿದವರು ಉಯಿಲಗೋಳ ನಾರಾಯಣ ರಾಯರು, ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಅದಾದ್ಮೇಲೆ ಇದಾದ್ಮೇಲೆ ನಮಗೆ ರಾಜ್ಯಗಳ ಪುನರ್ರಚನೆ, ರಾಜ್ಯಗಳ ಪುನರ್ ವಿಂಗಡಣೆ ಅಂತ ಬರ್ತದೆ. ಇಲ್ಲಿ ನಮಗೆ ಮುಖ್ಯವಾಗಿ SK ದಾರ್ ಸಮಿತಿ, ಆಮೇಲೆ ನಮಗೆ ಬಹುಮುಖ್ಯವಾಗಿ ಇವರು ಬರ್ತಾರೆ ಯಾರಂದ್ರೆ ಫಜಲ್ ಅಲಿ ಆಯೋಗ, ಅದಕ್ಕೆ ಮುಂಚೆಗೆ JVP ಕಮಿಟಿ ಅವೆಲ್ಲ ಬರ್ತಾವ. ಒಂದೊಂದಾಗಿ ಗಮನಿಸೋಣ ಅಂತ. ನಿಮಗೆ MCQs ನಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಬಂದವು. ಈಗ ನಮಗೆ ಕರ್ನಾಟಕದ ಇತಿಹಾಸ ಈಗ ಅಧ್ಯಾಯವಾರು ತರಗತಿಗಳನ್ನು ಚರ್ಚೆ ಮಾಡಿದಾಗ ಇಲ್ಲಿ ಕರ್ನಾಟಕದ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ, ಅದು ಬಿಟ್ಟರೆ ಕರ್ನಾಟಕದ ಏಕೀಕರಣದ ವಿವಿಧ ಹಂತಗಳು, ಬಹಳಷ್ಟು ಪ್ರಶ್ನೆಗಳು ಅದರ ಮೇಲೆ ಬಂದವ. ನೆಕ್ಸ್ಟ್ ಇಲ್ಲಿ SK ದಾರ್ ಸಮಿತಿ ಅಂತ ಬರ್ತದೆ. SK ದಾರ್ ನೋಡಿ, SK ದಾರ್ ಸಮಿತಿ 1948 ಜೂನ್ 17 SK ದಾರ್ ನೋಡಿ, SK ದಾರ್ ಆಯೋಗವು ರಾಜ್ಯಗಳ ಪುನರ್ ವಿಂಗಡಣೆಗೆ ಅದು ಸಂಬಂಧಪಟ್ಟದ್ದು. ಅದು SK ದಾರ್ ಆಯೋಗವು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ತಿರಸ್ಕರಿಸಿತಂತೆ. ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಿದ್ರೆಗಿನ ಒಂದು ಒಗ್ಗಟ್ಟಿಗೆ ಒಂದು ಧಕ್ಕೆ ಬರ್ತದ, ರಚನೆ ಮಾಡೋದು ಬೇಡ ಅಂತ SK ದಾರ್ ಅವರು ರಿಪೋರ್ಟ್ ಕೊಡ್ತಾರೆ. ಅಂದ್ರೆ SK ದಾರ್ ಕಮಿಟಿ. SK ದಾರ್ ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಮಿಟಿ ಬರ್ತದ, JVP ಕಮಿಟಿ. ಅಂದ್ರೆ ನಿಮಗಿದು PUC ಪುಸ್ತಕದಲ್ಲಿ ಐತೆ, ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಈ SK ದಾರ್ ಸಮಿತಿ, JVP ಸಮಿತಿ, ಆಮೇಲೆ ಫಜಲ್ ಅಲಿ ಆಯೋಗ, ಈ ಮೂರು ಕೊಟ್ಟಾರ. ಇಲ್ಲಿ ನಮ್ಗೆ ಎರಡನೇದು ನೋಡ್ರಿ, JVP ಸಮಿತಿ 1948 ನೋಡಿ. ಜೆ ಅಂತ ಕೊಟ್ರೆಗಿನ ಜವಾಹರ್ಲಾಲ್ ನೆಹರು, ಆಮೇಲೆ ವಿ ಅಂತ ಕೊಟ್ರೆಗಿನ ವಲ್ಲಭಭಾಯ್ ಪಟೇಲ್, ಆಮೇಲೆ ಪಿ ಅಂತ ಕೊಟ್ರೆಗಿನ ಪಟ್ಟಾಭಿ ಸೀತಾರಾಮಯ್ಯ. ಬಹಳ ಇಂಪಾರ್ಟೆಂಟ್, ಇವರು ಮೂವರ ಹೆಸರುಗಳು ಗೊತ್ತಿರಬೇಕು. ಮತ್ತೆ JVP ಸಮಿತಿಯಲ್ಲಿ ಅಧ್ಯಕ್ಷರು ಯಾರೂ ಇರಲಿಲ್ಲ. ನಮಗಿಲ್ಲಿ JVP ಸಮಿತಿಯಲ್ಲಿ ಅಧ್ಯಕ್ಷರು ಯಾರು ಇರಲಿಲ್ಲ, ಎಲ್ಲರೂ ಸಮಾನ ಮನಸ್ಕರಾಗಿದ್ದರು. ಮತ್ತೆ ಜೆ ಅಂತ ಕೊಟ್ರೆಗಿನ ಜವಾಹರ್ಲಾಲ್ ನೆಹರು, ವಿ ಅಂತ ಕೊಟ್ರೆ ವಲ್ಲಭಭಾಯ್ ಪಟೇಲ್, ಆಮೇಲೆ ಪಿ ಅಂತ ಕೊಟ್ರೆ ಪಟ್ಟಾಭಿ ಸೀತಾರಾಮಯ್ಯ. ನಿಮಗೊಂದು ಟೈಮ್ ಎಕ್ಸಾಮ್ನಾಗ ಈ JVP ಸಮಿತಿ ಅಂತಲ್ಲಪ್ಪ, ಅದ್ರಾಗ ಪಿ ಯಾರನ್ನು ಸೂಚಿಸುತ್ತದೆ ಅಂತ ಕೊಟ್ಟ, ಅದ್ರಂಗ ನಿಮಗೆ ಆ ಮೂರು ಅಕ್ಷರದ ಗುಣ ಗೊತ್ತಿರಬೇಕಾಗ್ತದೆ. ಮತ್ತೆ ಈ ಸಮಿತಿಯು ಆಂಧ್ರ ಪ್ರದೇಶ ರಚನೆಗೆ ಮಾತ್ರ ಒಪ್ಪಿಗೆ ಸೂಚಿಸುತ್ತಾದರೂ ಕರ್ನಾಟಕದ ರಚನೆಯನ್ನು
ತಿರಸ್ಕರಿಸಿತು ಅಂತ ಐತಿ. ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಮಾಡಬಹುದು ಅಂದ್ರೆ ಭಾಷೆಗಳ ಆಧಾರದ ಮೇಲೆ, ಬಟ್ ಕರ್ನಾಟಕದ ಬಗ್ಗೆ ಏನದು ಏನು ಮಾಡಲಿಲ್ಲ, ಕರ್ನಾಟಕದ ರಚನೆಯನ್ನು ತಿರಸ್ಕರಿಸಿದ ಅಂತ ಐತೆ. ಆಗ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದ ಅಂದಾನಪ್ಪ ದೊಡ್ಡಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನು ಆರಂಭಿಸಿದ್ರಂತ ಐತಿ. ಅಂದ್ರೆ ಇಲ್ಲಿ JVP ಸಮಿತಿ ಕೆಳಗಡೆನೆ ಈ ಒಂದು ಕಂಟೆಂಟ್ ಬಂದದ PUC ಪುಸ್ತಕದಲ್ಲಿ. ಅದಕ್ಕೆ ನಿಮಗೆ ನೀಟಾಗಿ ಗಮನಿಸಬೇಕು. ಅಂದ್ರೆ JVP ಸಮಿತಿ ಐತಲ್ಲಪ್ಪ, ಯಾವ ವರ್ಷ ಅಂದ್ರೆ 1948. ಜೆ ಅಂತ ಕೊಟ್ರೆ ಜವಾಹರ್ಲಾಲ್ ನೆಹರು, ವಿ ಅಂತ ಕೊಟ್ರೆ ವಲ್ಲಭಭಾಯ್ ಪಟೇಲ್, ಪಿ ಅಂತ ಕೊಟ್ರೆ ಪಟ್ಟಾಭಿ ಸೀತಾರಾಮಯ್ಯ. ನಮಗ ಯಾರಪ್ಪ ಅಧ್ಯಕ್ಷರಾಗಿದ್ದಾರೆ ಅಂತ ಕೊಟ್ರೆ ಅಧ್ಯಕ್ಷರು ಯಾರು ಇದ್ರಾಗ ಇರಲಿಲ್ಲ. ಮತ್ತೆ JVP ಸಮಿತಿ ಐತಲ್ಲ, ಆಂಧ್ರ ಪ್ರದೇಶದ ರಚನೆಗೆ ಮಾತ್ರ ಒಪ್ಪಿಗೆ ಕೊಡ್ತದ, ಬಟ್ ಕರ್ನಾಟಕದ ರಚನೆಯನ್ನು ಅದು ತಿರಸ್ಕಾರ ಮಾಡ್ತದ. ಆಗ ಹಿರಿಯ ನಾಯಕರಾಗಿದ್ದ ನಮಗ ಅಂದಾನಪ್ಪ ದೊಡ್ಡಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಯಾರು ಹೇಳ್ರಿ? ಅಂದಾನಪ್ಪ ದೊಡ್ಡಮೇಟಿ ಅವರು. ಅದು ನಿಮಗೆ ಗೊತ್ತಿರಬೇಕು. ಒಂದ್ಸಲ ಬೇಕಾದ್ರೆ PUC ಪುಸ್ತಕವನ್ನು ಚೆಕ್ ಮಾಡಿಕೇರಿ, ಅದು ಗಮನಿಸ್ರಿ. ನೆಕ್ಸ್ಟ್ ಈಗ ಅದಾದ್ಮೇಲೆ ಇಂಪಾರ್ಟೆಂಟ್ ಇಲ್ಲಿ JVP ಸಮಿತಿ ಆದ ತಕ್ಷಣ ಇಂಪಾರ್ಟೆಂಟ್ ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೆ. ನಮ್ಗಿಲ್ಲಿ ಗಮನಿಸ್ಬೇಕಿಲ್ಲಿ ಆಂಧ್ರ ಪ್ರದೇಶದ ರಾಜ್ಯ ರಚನೆಗೆ ಒತ್ತಾಯಿಸಿ ಶ್ರೀ ಪೊಟ್ಟಿ ಶ್ರೀರಾಮುಲು ಅವರವರು 58 ದಿನಗಳ ಕಾಲ ಉಪವಾಸ ಕೈಗೊಂಡು 1952ರಲ್ಲಿ ಮರಣ ಹೊಂದಿದರು. ಇದರಿಂದ ಆಂಧ್ರದಲ್ಲಿ ಬಹಳಷ್ಟು ಗಲಾಟೆ ಉಂಟಾದವು. ನಂತರ ಆಂಧ್ರ ಪ್ರದೇಶವನ್ನು ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿತು. ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಕರ್ನೂಲ್ ಆಗಿತ್ತು. ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಕೊಟ್ರೆ ಅದು ಅಮರಾವತಿ. ಅಂದ್ರೆ ಇಷ್ಟು ನಿಮಗೆ ಗೊತ್ತಿರಬೇಕು. ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಅಂತ ಕೊಟ್ಟಿದ ತಕ್ಷಣ ನಮಗ ಪೊಟ್ಟಿ ಶ್ರೀರಾಮುಲು ಅವ್ರು ನೆನಪು ಬರಬೇಕು. 58 ದಿನಗಳ ಕಾಲ ಉಪವಾಸ ಮಾಡಿ ನಿಧನರಾದ 1952ರಾಗ. ಅವಾಗ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡ್ತಾರೆ. ಅದು ಆಂಧ್ರ ಪ್ರದೇಶ. ಅದು ಗಮನಿಸಬೇಕು. ಆಂಧ್ರ ಪ್ರದೇಶದ ಅಂದಿನ ರಾಜಧಾನಿ ಕರ್ನೂಲು, ಇಂದಿನ ರಾಜಧಾನಿ ಕೊಟ್ರೆ ಅಮರಾವತಿ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಫಜಲ್ ಅಲಿ ಆಯೋಗ ಅಂತ ಬರ್ತದೆ. ಫಜಲ್ ಅಲಿ ನಮಗೆ ಇಂಪಾರ್ಟೆಂಟ್. ಫಜಲ್ ಅಲಿ ಆಯೋಗ 1953. ಫಜಲ್ ಅಲಿ ನೋಡ್ರಿ, ಫಜಲ್ ಅಲಿ ಆಯೋಗದ ಅಧ್ಯಕ್ಷರು ಅವ್ರು ಫಜಲ್ ಅಲಿನೇ ಅವರೇ ಅಧ್ಯಕ್ಷರು. ಆಮೇಲೆ ಸದಸ್ಯರು ನೋಡ್ರಿ, ಫಜಲ್ ಅಲಿ ಆಯೋಗದ ಸದಸ್ಯರು HN ಕುಂದ್ರು ಮತ್ತು KM ಫಣಿಕರ್ ಇಬ್ಬರು ಇರ್ತಾರೆ. ಸದಸ್ಯರು ಇಬ್ಬರು ಇರ್ತಾರೆ, ಒಬ್ಬರು ಅಧ್ಯಕ್ಷರು ಇರ್ತಾರೆ. ಟೋಟಲ್ 3 ಸದಸ್ಯ ಪೀಠ ಇದು. ಅಂದ್ರೆ ಫಜಲ್ ಅಲಿ ಆಯೋಗದಲ್ಲಿ ಫಜಲ್ ಅಲಿ ಎಂಬುವರು ಅಧ್ಯಕ್ಷರು. ಮತ್ತೆ ಫಜಲ್ ಅಲಿ ಆಯೋಗದಲ್ಲಿ ಸದಸ್ಯರು ಕೊಟ್ಟರೆಗಿನ ನಮಗಿಲ್ಲಿ HN ಕುಂಜ್ರು ಮತ್ತು KM ಫಣಿಕರ್. ಅದು ಗಮನಿಸ್ರಿ. ಮತ್ತೆ ಫಜಲ್ ಅಲಿ ಆಯೋಗ ವರದಿ ನೀಡಿದ ವರ್ಷ 1955. ಆಮೇಲೆ ಫಜಲ್ ಅಲಿ ಆಯೋಗವು ರಾಜ್ಯಗಳನ್ನು ಭಾಷೆಗಳ ಆಧಾರದ ಮೇಲೆ ರಚಿಸಬಹುದು ಎಂದು ವರದಿ ಕೊಡಿತು. ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬಹುದು ಎಂದು ವರದಿ ನೀಡಿದಂಥ ಆಯೋಗ ಕೊಟ್ಟರೆ ಅದು ಫಜಲ್ ಅಲಿ ಆಯೋಗ. ಆಮೇಲೆ ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ 1956 7ನೇ ತಿದ್ದುಪಡಿ ಮಾಡಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಲಾಯಿತು. 1956ರಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳಿದ್ದವು ಅಂತ ಗಮನಿಸಬೇಕಿಲ್ಲಿ. ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಒಂದು ಮೇರೆಗೆ ಸಂವಿಧಾನಕ್ಕೆ 1956 7ನೇ ತಿದ್ದುಪಡಿ ಮಾಡಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡ್ತಾರೆ. ರಾಜ್ಯಗಳಂತ ಕೊಟ್ಟರಿಗಿನ 14 ಇದ್ದವು. ಅವಾಗ ಈಗ ಎಷ್ಟಾಗ್ಯಾವಲ್ರಿ? 28 ರಾಜ್ಯಗಳಿದಾವೆ. ಅವಾಗ 6 ಕೇಂದ್ರಾಡಳಿತ ಪ್ರದೇಶಗಳಿದ್ದವು, ಈಗ 8 ಆಗ್ಯಾವ. ಅದು ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಫಜಲ್ ಅಲಿ ಆಯೋಗಕ್ಕೆ ಸಂಬಂಧಪಟ್ಟ ಹೇಳಿಕೆಗಳು ಕೊಡ್ಬೋದು, ಇಲ್ಲಾಂದ್ರೆ ಫಜಲ್ ಅಲಿ ಆಯೋಗದ ಸದಸ್ಯರನ್ನು ಹೆಸರಿಸಿ ಅಂತ ನಿಮ್ಗೆ ಕೊಡುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಈಗ ಮೈಸೂರು ರಾಜ್ಯ ಉದಯ ಅಂತ ಐತೆ ಹೆಡ್ಡಿಂಗ್. ನೆಕ್ಸ್ಟ್ ನಮಗೆ ಮೈಸೂರು ರಾಜ್ಯ ಉದಯ 1956 ಫಜಲ್ ಅಲಿ ಆಯೋಗದ ವರದಿಯನ್ನು ಆಧರಿಸಿ ಹಳೆಯ ಮೈಸೂರು ರಾಜ್ಯ, ಆಮೇಲೆ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರು ಮತ್ತೆ ಗುಲ್ಬರ್ಗಾ ಜಿಲ್ಲೆಗಳು, ಆಮೇಲೆ ಬಾಂಬೆ ಪ್ರಾಂತದಿಂದ ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಹಾಗೂ ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ, ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಹಾಗೂ ಕೊಡಗುಗಳನ್ನು ಒಗ್ಗೂಡಿಸಿ 1 ನವೆಂಬರ್ 1956ರಂದು ಏಕೀಕೃತ ನವ ಮೈಸೂರು ರಾಜ್ಯ ರಚಿಸಲ್ಪಟ್ಟಿತ್ತು ಅಂತ ಐತಿ. ಅದು ನಮಗೆ ಗಮನಿಸ್ಬೇಕಿಲ್ಲಿ. ನಮಗ ಕರ್ನಾಟಕ ಏಕೀಕರಣ ಆಗಿದ್ದು ಅಂತ ಕೊಟ್ಟಗಿನ ಅವಾಗ ಇನ್ನ ಕರ್ನಾಟಕ ಅಂತ ಕರಿತಿದ್ದಿಲ್ಲ, ಮೈಸೂರು ರಾಜ್ಯ ಅಂತ ಇತ್ತು. ಅವಾಗ 1973 ನವೆಂಬರ್ 1ಕ್ಕೆ ಕರ್ನಾಟಕ ಅಂತ ಹೆಸರಾಗ್ಯದ. ಅದು ಗಮನಿಸ್ರಿ. ಅವಾಗ ಟೋಟಲ್ ಕಂಪ್ಲೀಟ್ ನಮಗ ಹಳೆಯ ಮೈಸೂರು ರಾಜ್ಯ ಮತ್ತು ಹೈದರಾಬಾದ್ ಪ್ರಾಂತ್ಯದಿಂದ ಯಾವ್ಯಾವು? ರಾಯಚೂರು, ಬೀದರು, ಗುಲ್ಬರ್ಗಾ. ಆಮೇಲೆ ಬಾಂಬೆ ಪ್ರಾಂತ್ಯದಿಂದ ಕೊಟ್ಟಗಿನ ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಜಿಲ್ಲೆಗಳು. ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ, ದಕ್ಷಿಣ ಕನ್ನಡ
ಮತ್ತು ಕೊಳ್ಳೇಗಾಲ ಹಾಗೂ ಕೊಡಗುಗಳನ್ನೊಳಗೊಂಡ ಒಗ್ಗೂಡಿಸಿ 1 ನವೆಂಬರ್ 1956 ಏಕೀಕೃತ ನವ ಮೈಸೂರು ರಾಜ್ಯ ರಚಿಸಲ್ಪಟ್ಟಿತ್ತು. ಅಸ್ತಿತ್ವಕ್ಕೆ ಬಂದ ಮೈಸೂರು ರಾಜ್ಯದಲ್ಲಿ 19 ಜಿಲ್ಲೆಗಳಿದು. 19 ಜಿಲ್ಲೆಗಳು ಅಂದರೆ 1956 ನವೆಂಬರ್ 19 ಜಿಲ್ಲೆಗಳಿದ್ದು ಈಗ 31 ಜಿಲ್ಲೆಗಳಾಗ್ಯಾವ. ಆಮೇಲೆ ಪ್ರಸ್ತುತ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. 1956 ನವೆಂಬರ್ 1 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಏಕೀಕೃತ ಮೈಸೂರು ಸಂಸ್ಥಾನವನ್ನು ಉದ್ಘಾಟಿಸಿದರು. ಕರ್ನಾಟಕ 1956 ನವೆಂಬರ್ 1 ಏಕೀಕರಣವಾಯ್ತು ಅಂತ ಕೊಟ್ಟಾನ. ಅಂದ್ರೆ ನಮಗಿಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆ, ಈಗ ನಮ್ಮ ಕರ್ನಾಟಕ ಏಕೀಕರಣ ಆಗಿತ್ತಲ್ಲ ಅವಾಗ ಎಷ್ಟಪ್ಪ ಜಿಲ್ಲೆಗಳಿದ್ವು ಅಂತ ಕೊಟ್ರೆ 19 ಜಿಲ್ಲೆಗಳು. ಈಗ ಎಷ್ಟಿದಾವೆ? 31 ಜಿಲ್ಲೆಗಳಿದಾವೆ. ನೆಕ್ಸ್ಟ್ ಈಗ ಇನ್ನೊಂದು ಸೆಂಟೆನ್ಸ್ ಐತೆ ನೋಡ್ರಿ, ಇಲ್ಲಿ ಗಮನಿಸ್ಬೇಕು. ಏಕೀಕೃತ ಮೈಸೂರಿನ ಅಥವಾ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಗಮನಿಸ್ಬೇಕಿಲ್ಲಿ ಏಕೀಕೃತ ಅಂತ ಕೊಟ್ರೆಗಿನ 1956 ನವೆಂಬರ್ 1 ಅಂತ ಅವಾಗಿನ ಮುಖ್ಯಮಂತ್ರಿ ಯಾರು ಹೇಳ್ರಿ? ಎಸ್ ನಿಜಲಿಂಗಪ್ಪ. ಇಲ್ಲ ಬೈ ಚಾನ್ಸ್ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೊಟ್ರೆಗಿನ KC ರೆಡ್ಡಿ ಅವರು. ಅಲ್ಲಿ ಏಕೀಕೃತ ಅಂತ ಬಂದಾಗ ಎಸ್ ನಿಜಲಿಂಗಪ್ಪ ಅವರು, ಅದು ಗಮನಿಸ್ರಿ. ಇಲ್ಲ ನಮಗ ಏಕೀಕೃತ ಮೈಸೂರಿನ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರು. ಆಮೇಲೆ ಹಂಪಿಯ ವಿರೂಪಾಕ್ಷ ಸನ್ನಿಧಿಯಲ್ಲಿ ಪ್ರಥಮ ಕನ್ನಡ ರಾಜ್ಯೋತ್ಸವ ಆಲೂರು ವೆಂಕಟರಾಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೈಸೂರು ರಾಜ್ಯಕ್ಕೆ ಗಮನಿಸಬೇಕಿಲ್ಲಿ, ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದ ವರ್ಷ 1973 ನವೆಂಬರ್ 1 ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅವರಿದ್ರು. ಆಮೇಲೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಅಂದಿನ ರಾಜ್ಯಪಾಲರು ಮೋಹನ್ ಲಾಲ್ ಸುಕಾಡಿಯಾ ಅಂತ ಇರ್ತಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದ್ದೇನಂತ ಕೊಟ್ರಿಗಿನ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿ 1947 ಅಕ್ಟೋಬರ್ 24 KC ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು. ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಏಕೀಕರಣ ಅಂತ ಕೊಟ್ಟರೆ 1956 ನವೆಂಬರ್ 1 ಎಸ್ ನಿಜಲಿಂಗಪ್ಪ. ಆಮೇಲೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಾಯ್ತಲ್ಲ 1973 ನವೆಂಬರ್ 1 ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅಂತ. ಅದು ಇಂಪಾರ್ಟೆಂಟ್, ಅವೆಲ್ಲ ಗಮನಿಸಬೇಕು. ಬಹಳ ಸಲ ಎಕ್ಸಾಮ್ನಾಗ ಬಂದವ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾವ. ಇಷ್ಟು ನಿಮಗೆ ಗೊತ್ತಿರಬೇಕಾಗ್ತದ. ನೆಕ್ಸ್ಟ್ ಈಗ ಮುಖ್ಯವಾಗಿ ನಮಗೆ ಇಂಪಾರ್ಟೆಂಟು, ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳಿದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳು. ನಮಗೆ 1956 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು. ಈಗ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ನಮಗೆ 1956 ನವೆಂಬರ್ 1 19 ಜಿಲ್ಲೆಗಳು ಕರ್ನಾಟಕದಲ್ಲಿ, ಪ್ರಸ್ತುತ 31 ಜಿಲ್ಲೆಗಳಿದಾವೆ. ನೆಕ್ಸ್ಟ್ ಈಗ ಮುಖ್ಯವಾಗಿ ನೋಡ್ರಿ ಇಂಪಾರ್ಟೆಂಟು, ಇಲ್ಲಿ 1956 ನವೆಂಬರ್ 1 ಅಸ್ತಿತ್ವಕ್ಕೆ ಬಂದ ಮೈಸೂರು ರಾಜ್ಯದ 19 ಜಿಲ್ಲೆಗಳು ಈ ಕೆಳಗಿನಂತಿವೆ. 19 ಜಿಲ್ಲೆಗಳು 1956 ನವೆಂಬರ್ 1 ಅಲ್ಲಿ ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಮೈಸೂರು ಪ್ರಾಂತ್ಯದ 9 ಜಿಲ್ಲೆಗಳು ಯಾವ್ಯಾವಿದು? ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ಆಮೇಲೆ ಹಾಸನ, ಆಮೇಲೆ ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ. ಈ ಮೈಸೂರು ಪ್ರಾಂತ್ಯದ 9 ಜಿಲ್ಲೆಗಳು. ಆಮೇಲೆ ಮುಂಬೈ ಪ್ರಾಂತ್ಯದಿಂದ ಬೆಳಗಾವಿ, ಆಮೇಲೆ ಧಾರವಾಡದಿಂದ ಗದಗ ಡಿವೈಡ್ ಆಗ್ಯದ. ಆಮೇಲೆ ವಿಜಯಪುರದಿಂದ ಬಾಗಲಕೋಟೆ ಡಿವೈಡ್ ಆಗ್ಯದ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆ. ಆಮೇಲೆ ಹೈದರಾಬಾದ್ ಪ್ರಾಂತ್ಯದಿಂದ ಕಲಬುರಗಿಯಿಂದ ಯಾದಗಿರಿ ಡಿವೈಡ್ ಆಗ್ಯದ. ರಾಯಚೂರಿಂದ ಕೊಪ್ಪಳ ಡಿವೈಡ್ ಆಗ್ಯದ. ಆಮೇಲೆ ಬೀದರ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆ. ಆಮೇಲೆ ಕೊಳ್ಳೇಗಾಲ ತಾಲೂಕು, ಬಳ್ಳಾರಿ. ನೋಡಿ, ಬಳ್ಳಾರಿ ಮೊದಲು ಮದ್ರಾಸ್ ಪ್ರಾಂತ್ಯದಾಗಿತ್ತು. ಬಳ್ಳಾರಿ ಈಗ ಹೈದರಾಬಾದ್ ಕರ್ನಾಟಕದ ಒಂದು ಜಿಲ್ಲೆ. ಬಳ್ಳಾರಿ ಭಾಳ ಇಂಪಾರ್ಟೆಂಟ್ ಅಲ್ಪ. ವಿಜಯನಗರ ಜಿಲ್ಲೆ ಪ್ರತ್ಯೇಕ ಆಗ್ಯದ. ಆಮೇಲೆ 1953 ಆಂಧ್ರ ಪ್ರದೇಶ ರಚನೆ ಆದಾಗ ಸೇರ್ಪಡೆ ಅಂತ ಐತಿ ನಮಗೆ. ನೆಕ್ಸ್ಟ್ ಆಮೇಲೆ ಸಿ ರಾಜ್ಯ ಅಂತ ಐತಿ. ಸಿ ರಾಜ್ಯ ಕೊಟ್ರೆ ಅದು ಕೊಡಗು. ಅಂದ್ರೆ ನಿಮಗೆ ಇದೆಲ್ಲ ಸರ್ಕಾರಿ ಪಠ್ಯ ಪುಸ್ತಕದಲ್ಲಿ ಕೊಟ್ಟಾನ. ಬೇಕಾದ್ರೆ ಒಂದ್ಸಲ ಅದರದ್ದು ಇಮೇಜ್ ನೋಡ್ರಿ, ಗಮನಿಸ್ಬೇಕು. ಇಂಪಾರ್ಟೆಂಟು, 1956 ಇದ್ದಂತೆ ಏಕೀಕೃತ ಕರ್ನಾಟಕ ರಾಜ್ಯ, ಹಳೆ ಮೈಸೂರು ರಾಜ್ಯದ 9 ಜಿಲ್ಲೆಗಳು. ಸ್ವಾತಂತ್ರ್ಯ ಕೊಡಗು ಸಪ್ರೇಟ್ ಸ್ಟೇಟ್ ಇತ್ತದು, ನಮಗೆ ಜಿಲ್ಲೆ ಐತಿ. ಆಮೇಲೆ ಮದ್ರಾಸ್ ಪ್ರಾಂತ್ಯದ 2 ಜಿಲ್ಲೆಗಳು. ಮದ್ರಾಸ್ ಪ್ರಾಂತ್ಯ 2 ಜಿಲ್ಲೆಗಳು ಅಂತ ಕೊಟ್ಟರೆ ಒಂದು ದಕ್ಷಿಣ ಕನ್ನಡ ಮತ್ತೆ ಒಂದು ಬಳ್ಳಾರಿ. ಆಮೇಲೆ ಮತ್ತು ಕೊಳ್ಳೇಗಾಲ ತಾಲೂಕು ಅದ್ರ ಜೊತೆ. ಮದ್ರಾಸ್ ಪ್ರಾಂತ್ಯದಲ್ಲಿ ದಕ್ಷಿಣ ಕನ್ನಡ, ಆಮೇಲೆ ಬಳ್ಳಾರಿ, ಆಮೇಲೆ ಕೊಳ್ಳೇಗಾಲ ತಾಲೂಕು. ಇಲ್ಲಿ ಗಮನಿಸ, ಅಂದ್ರೆ PUC ಬುಕ್ ಇದು, ದ್ವಿತೀಯ PUC ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಇದು ಕೊಟ್ಟಂತ ಒಂದು ಏನಂತ ಕೊಟ್ಟರೆ ಫೋಟೋ. ಆಮೇಲೆ ಬಾಂಬೆ ಪ್ರಾಂತ್ಯದಿಂದ 4 ಜಿಲ್ಲೆಗಳು, ಹೈದರಾಬಾದ್ ಪ್ರಾಂತ್ಯದಿಂದ 3 ಜಿಲ್ಲೆಗಳು. 3 ಜಿಲ್ಲೆಗಳು ಅಂತ ಕೊಟ್ಟರೆ ಅದೇ ನಮಗೆ ಕಲಬುರಗಿ ಅಂದ್ರೆ ಗುಲ್ಬರ್ಗ, ರಾಯಚೂರು, ಆಮೇಲೆ ಬೀದರ್. ಹೌದಲ್ಲ, ಅದು ಗಮನಿಸ್ಬೇಕು. ಈಗ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿದಾವೆ ನಮಗೆ. ಆಮೇಲೆ ನೋಡ, ಕರ್ನಾಟಕ ಸುತ್ತ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ಆಮೇಲೆ ತಮಿಳುನಾಡು, ಕೇರಳ, ಅವೆಲ್ಲ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಆಮೇಲೆ 19 ಜಿಲ್ಲೆಗಳು ಯಾವ್ಯಾವ 9 ಕೊಟ್ಟಾನ ನೋಡಿ. ಇಲ್ಲಿ ಬೆಂಗಳೂರು, ಆಮೇಲೆ ಕೋಲಾರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಆಮೇಲೆ ಹಾಸನ, ಮಂಡ್ಯ,
ಮೈಸೂರು ಇವೆಲ್ಲ ಏನಂತ ಕೊಟ್ಟರೆ ಹಳೆ ಮೈಸೂರು ರಾಜ್ಯದ ಜಿಲ್ಲೆಗಳು. ಆಮೇಲೆ ಕೊಡಗು ಸಪರೇಟ್ ಸ್ಟೇಟ್ ಇತ್ತು. ದಕ್ಷಿಣ ಕನ್ನಡ ಬಳ್ಳಾರಿ ಕೊಟ್ಟರಿಗಿನ ಮದ್ರಾಸ್ ಪ್ರಾಂತ್ಯದ ಜಿಲ್ಲೆಗಳು. ಆಮೇಲೆ ಉತ್ತರ ಕನ್ನಡ, ಆಮೇಲೆ ಧಾರವಾಡ, ಬೆಳಗಾವಿ, ಬಿಜಾಪುರ ಇವೇನಂತ ಕೊಟ್ಟರೆ ಬಾಂಬೆ ಕರ್ನಾಟಕ. ಆಮೇಲೆ ಹೈದರಾಬಾದ್ ಕರ್ನಾಟಕ ಕೊಟ್ಟರೆ ರಾಯಚೂರು, ಕಲಬುರಗಿ, ಬೀದರ್ ಮೂರಿದ್ದು. ಈ ಸದ್ಯಕ್ಕೆಲ್ಲ ಹೆಚ್ಚು ಕಡಿಮೆ ಟೋಟಲ್ 31 ಜಿಲ್ಲೆಗಳಾಗ್ಯಾವ. ಅಂದ್ರೆ ನಿಮಗೆ ಈ ಒಂದು ಇಮೇಜ್ ಕೊಟ್ಟಿರ್ತಾನಲ್ಲ PUC ಪುಸ್ತಕದಲ್ಲಿ, ಇದನ್ನ ಗಮನಿಸಬೇಕಿಲ್ಲ ಏನು ಕೊಟ್ಟಾನಪ್ಪ ಏನಿಲ್ಲ ಇದೆಲ್ಲ ನೋಡ್ಕೋಬೇಕು ಕರೆಕ್ಟಾಗಿ. ಇನ್ನೂ ಒಂದು ಪರ್ಫೆಕ್ಟ್ ಆಗಿ ನಾಲೆಜ್ ಬರ್ತದ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಆಮೇಲೆ ಪ್ರಮುಖ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಭಾಳ ಇಂಪಾರ್ಟೆಂಟ್. ಒಂಚೂರು ಸ್ವಲ್ಪ ಭಾಳ ಈಸಿ ಐತೆ. ನಮಗಿಲ್ಲಿ ಮುಖ್ಯವಾಗಿ ಬಳ್ಳಾರಿ ಸಿದ್ದಮ್ಮ ಅಂದರೆ ಇವ್ರದ್ದು 1903 ರಿಂದ 1981 ತನ. ನಿಮಗೆ ಎಕ್ಸಾಮ್ನಾಗ ಈಗ ಬಳ್ಳಾರಿ ಸಿದ್ದಮ್ಮ ಅವರ ಬಗ್ಗೆ ಏನಾದರೂ ಒಂದು ಕೊಟ್ಟಿರ್ತಾನೆ ಎಕ್ಸಾಮ್ನಾಗ, ಅವಾಗ ನಮಗೆಲ್ಲ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಬರ್ತಾ ಇನ್ನ ಎಲ್ಲವಷ್ಟು ಸ್ಟಡಿ ಮಾಡೋಣ, ಬಟ್ ಏನಂದ್ರೆ ಒಂದೊಂದೊಂದು ತಿಳ್ಕೊಂತ ಹೋಗ್ಬೇಕು. ನೋಡ್ರಿ, ಇಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ದುಂಡಸಿ ಎಂಬಲ್ಲಿ ಬಳ್ಳಾರಿ ಸಿದ್ದಮ್ಮರವರು ಜನಿಸಿದರಂತ. ಮತ್ತೆ ಬಳ್ಳಾರಿ ಸಿದ್ದಮ್ಮ ಅವರು ಎಲ್ಲಿ ಜನಿಸಿರ ಅಂತ ಕೊಟ್ಟು ಬಳ್ಳಾರಿ ಅಂತ ಹಾಕೋದಲ್ಲ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ದುಂಡಸಿ ಅಂತ ಬರ್ತದ, ಅಲ್ಲಿ ಇವರ ಜನ್ಮಸ್ಥಳ. ಆಮೇಲೆ ಇವರು 1938 ಶಿವಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ 1938 ಏಪ್ರಿಲ್ 13ರಂದು ಧ್ವಜಾರೋಹಣ ಮಾಡಿ ದಸ್ತಗಿರಿಯಾಗಿ 1 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದರು. ಯಾರಂತ ಕೊಟ್ಟರೆ ಬಳ್ಳಾರಿ ಸಿದ್ದಮ್ಮ ಅವರು. ಆಮೇಲೆ ಸಂಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಪ್ರಥಮ ಮಹಿಳೆ ಎಂಬ ಕೀರ್ತಿಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಆಮೇಲೆ ನಂತರ 1939ರಲ್ಲಿ ಚಿತ್ರದುರ್ಗದ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಆಮೇಲೆ ಇವರು ಎಲ್ಲೆಲ್ಲಿ ಭಾಗವಹಿಸಿದ್ರು ಅಂತ ಕೇಳ್ತಾನೆ ಸ್ಟೇಟ್ಮೆಂಟ್ನಾಗ. ಆಮೇಲೆ ದಾವಣಗೆರೆ ತಾಲೂಕಿನ ಆನಗೋಡು ಮತ್ತು ಮಾಯಕೊಂಡ ಅರಣ್ಯ ಪ್ರದೇಶಗಳಲ್ಲಿ ಈಚಲ ಮರಗಳನ್ನು ಕಡಿಯುವ ಚಳವಳಿಯಲ್ಲಿ ಕೂಡ 1939 ಸೆಪ್ಟೆಂಬರ್ 29ರಿಂದ 1940 ಸೆಪ್ಟೆಂಬರ್ 28ರವರೆಗೆ ಜೈಲು ಶಿಕ್ಷೆ ಅನುಭವಿಸಿದ್ರಂತ. ಯಾರ ಬಗ್ಗೆ ಅಂತ ಕೊಟ್ರೆ ಬಳ್ಳಾರಿ ಸಿದ್ದಮ್ಮ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ನಂತರ 1942ರ ಕ್ವಿಟ್ ಇಂಡಿಯಾ ಚಳವಳಿ ಮತ್ತು 1947ರ ಮೈಸೂರು ಚಲೋ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಅಂದ್ರೆ ಎಲ್ಲೆಲ್ಲಿ ಭಾಗವಹಿಸಿದ್ರೆ ಇಂಪಾರ್ಟೆಂಟ್. 42ರಾಗ ಕ್ವಿಟ್ ಇಂಡಿಯಾ ಚಳವಳಿ, 47ರಾಗ ಮೈಸೂರು ಚಲೋ ಚಳವಳಿ, ಅಲ್ಲಿಗೂ ಅವರು ಭಾಗವಹಿಸಿದ್ರು. ಸ್ವತಂತ್ರ ನಂತರ ದಾವಣಗೆರೆ ತಾಲೂಕಿನ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದ್ರೆ ಸ್ವತಂತ್ರದ ನಂತರ ಇವರು MLA ಆದರು. ಹೀಗೆ ಬಳ್ಳಾರಿ ಸಿದ್ದಮ್ಮರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಿಳೆಯರ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಐತಿ. ಅಂದ್ರೆ ನಿಮಗೆ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ಟರೆ ವೆಬ್ಸೈಟ್ನಾಗ ಇನ್ನೂ ಚೆಕ್ ಮಾಡ್ಕೋಬೇಕು. ಅಂದ್ರೆ ಬಳ್ಳಾರಿ ಸಿದ್ದಮ್ಮ ಅವರ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಇದ್ರಾಗಿನ ಯಾಡ್ ಮಾಡ್ಕೋಬೇಕು. ಎಕ್ಸಾಮ್ ಪರ್ಪಸ್ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಇವರಾದ್ಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಭಾಳ ಇಂಪಾರ್ಟೆಂಟ್. ಇವರು 1903 ರಿಂದ 1988 ಇಲ್ಲಿ ಗಮನಿಸಬೇಕು. ಇಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ನಮಗಿಲ್ಲಿ 1903 ಏಪ್ರಿಲ್ 3ರಂದು ಮಂಗಳೂರಿನಲ್ಲಿ ಜನಿಸಿದರು. ಅಂದ್ರೆ ಇಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರು ಯಾವ ಕಡೆಯರು ಅಂತ ಕೊಟ್ಟರೆ ಮಂಗಳೂರು ಕಡೆಯರು. ಆಮೇಲೆ ಇವರ ತಂದೆ ಧಾರೇಶ್ವರ ಅನಂತರಾಯರು ಮತ್ತು ತಾಯಿ ಗಿರಿಜಾಬಾಯಿ. ಕಮಲಾದೇವಿ ಚಟ್ಟೋಪಾಧ್ಯಾಯರು ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡುರವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಅಂದ್ರೆ ಇವ್ರ ಮೇಲೆ ಯಾರಪ್ಪ ಪ್ರಭಾವ ಬೀರಿತ ಅಂತ ಕೊಟ್ಟರೆಗಿನ ಮಹಾತ್ಮ ಗಾಂಧೀಜಿ ಮತ್ತೆ ಸರೋಜಿನಿ ನಾಯ್ಡು, ಅದು ಗಮನಿಸ್ರಿ. ಆಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯರು 1930 ಮಾರ್ಚ್ 12ರ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ದೇಶದ ಜನತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದರು. ಅಂದ್ರೆ ದಂಡಿ ಮಾರ್ಚ್ನಲ್ಲಿ ಕೂಡ ಇವರು ಭಾಗವಹಿಸಿದ್ರಂತ. ಕಾನೂನು ಭಂಗ ಚಳವಳಿ, ದಂಡಿ ಸತ್ಯಾಗ್ರಹ, ಹೌದಲ್ಲ, 78 ಜನ ಅಲ್ಲಿ ಭಾಗವಹಿಸಿದ್ದರು. ಅದು ಇಂಪಾರ್ಟೆಂಟ್. ಇಲ್ಲಿ ನಮಗೆ ಆ ಒಂದು ಸತ್ಯಾಗ್ರಹದಲ್ಲಿ ಕೂಡ ಕಮಲಾದೇವಿ ಚಟ್ಟೋಪಾಧ್ಯಾಯರು ಭಾಗವಹಿಸಿರ್ತಾರೆ. ಆಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತು ಅವಂತಿಬಾಯಿ ಗೋಖಲೆಯವರು ಮೊದಲ ತಂಡದ ಮಹಿಳೆಯರಾಗಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರಂತ. ಅಂದ್ರೆ ಇಲ್ಲಿ ದಂಡಿಗೆ ಹೋಗಿದ್ರು ಕಮಲಾದೇವಿ ಚಟ್ಟೋಪಾಧ್ಯಾಯರು. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು, ರಾಮ್ ಮನೋಹರ ಲೋಹಿಯಾ, ಆಚಾರ್ಯ ನರೇಂದ್ರ ದೇವ ಮುಂತಾದವರು ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಎಂಬ ಬಣವೊಂದನ್ನು ಸ್ಥಾಪಿಸಿದರು. ಅಂದ್ರೆ ಬಣ ಕಮಲಾದೇವಿ ಚಟ್ಟೋಪಾಧ್ಯಾಯರು 1934ರಲ್ಲಿ ಈ ಪಕ್ಷದ ಸದಸ್ಯತ್ವವನ್ನು ಪಡೆದಿದ್ದರು. ಯಾರಂತ ಕೊಟ್ಟರೆ ಕಮಲಾದೇವಿ ಚಟ್ಟೋಪಾಧ್ಯಾಯರು. ಮತ್ತೆ ಅವರಿಗೆ 1955ರಲ್ಲಿ ಪದ್ಮಭೂಷಣ, ನೋಡ 55ರಾಗ ಪದ್ಮಭೂಷಣ, 62ರಾಗ ನಮಗ ವತ್ಮುಲ್ ಫೌಂಡೇಶನ್ ಪ್ರಶಸ್ತಿ, 1966ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ನೋಡ್ರಿ ನಮಗಿಲ್ಲಿ ರಾಮನ್ ಮ್ಯಾಗ್ಸೆಸೆ ಇಂಟರ್ನ್ಯಾಷನಲ್ ಪ್ರಶಸ್ತಿ 66ರಾಗ ಯಾರಿಗಂದ್ರೆ ಕಮಲಾದೇವಿ ಚಟ್ಟೋಪಾಧ್ಯಾಯರಿಗೆ. ಫಿಲಿಪೈನ್ಸ್ ದೇಶದವ್ರು ಕೊಡ್ತಾರಲ್ಲಪ್ಪ ರಾಮನ್ ಮ್ಯಾಗ್ಸೆಸೆ, ಏಷ್ಯಾದ ನೋಬೆಲ್ ಅಂತ ಕರೀತಾರ. ಆಮೇಲೆ ಶಾಂತಿ ಭಾರತ
ದೇಸಿ ಟಿ ಕೊತ್ತಂ ಪ್ರಶಸ್ತಿ, ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ, 1987ರಾಗ ಪದ್ಮವಿಭೂಷಣ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಕೂಡ ಕಮಲಾದೇವಿ ಚಟ್ಟೋಪಾಧ್ಯಾಯರಿಗೆ ಬಂದವು. ಅಂದ್ರೆ ಇವರು ಸ್ವತಂತ್ರ ಹೋರಾಟಗಾರರು, ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಯಶೋಧರಮ್ಮ ದಾಸಪ್ಪ ಅಂತ ಬರ್ತಾರೆ. 1905ರಿಂದ 1980 ತನ ನಿಮಗೆಲ್ಲ ಪ್ರಮುಖ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಿಮ್ಗೆ ವೆಬ್ಸೈಟ್ನಾಗ ಚೆಕ್ ಮಾಡಿದ್ರಿಗಿನ ಎಲ್ಲರ ಬಗ್ಗೆಗೂ ನಿಮ್ಗೆ ಸಿಗ್ತದೆ. ಮತ್ತೆ ಯಶೋಧರಮ್ಮ ದಾಸಪ್ಪರವರು 1905 ಮೇ 28ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಂದೆ ರಾಮಯ್ಯ, ತಾಯಿ ರೇವಮ್ಮ ಅಂತ. ಯಶೋಧರಮ್ಮ ದಾಸಪ್ಪರವರು 1938ರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ನೋಡಿ ನಮಗೆಲ್ಲ ರಿಪೀಟ್ ಆಗತ್ತವ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ವರ್ಷ 1938 ಅಂತ. ಅಲ್ಲಿ ಇವರು ಯಶೋಧರಮ್ಮ ದಾಸಪ್ಪ ಅವ್ರಿಗೂ ಭಾಗವಹಿಸಿರ್ತಾರೆ. 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಯಶೋಧರಮ್ಮ ದಾಸಪ್ಪನವರ ಮನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಭೂಗತ ಚಟುವಟಿಕೆಗಳ ಕೇಂದ್ರವಾಗಿತ್ತು. ನೋಡಿ ಎಷ್ಟು ಇಂಪಾರ್ಟೆಂಟ್ ಐತೆ. 1942ರ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿರ್ತಲ್ಲಪ್ಪ, ಆ ಸಂದರ್ಭದಲ್ಲಿ ಇವ್ರ ಮನೆ ಐತಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಭೂಗತ ಚಟುವಟಿಕೆಗಳ ಕೇಂದ್ರವಾಗಿರ್ತದ. ಆಮೇಲೆ ಆ ಚಳವಳಿ ಕುರಿತ ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಜ್ವಾಲೆ ನೋಡಿ ಜ್ವಾಲೆ ಪತ್ರಿಕೆಯಲ್ಲಿ ಪ್ರಕಟಿಸಿದರು ನಮಗ ಯಶೋಧರಮ್ಮ ದಾಸಪ್ಪ ಅವರು. ಆಮೇಲೆ ಯಶೋಧರಮ್ಮ ದಾಸಪ್ಪರವರು 1947ರ ಮೈಸೂರು ಚಲೋ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಆಮೇಲೆ ಇವರು ಶಾಸಕರಾಗಿ, ನೆಕ್ಸ್ಟ್ ಲೋಕಸಭಾ ಸದಸ್ಯರಾಗಿ, ಆಮೇಲೆ ಎಸ್ ನಿಜಲಿಂಗಪ್ಪನವರ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಕೂಡ ಸೇವೆ ಸಲ್ಲಿಸ್ಯಾರ. ಅಂದ್ರೆ MLA ಆಗ್ಯಾರ, MP ಆಗ್ಯಾರ, ಮತ್ತೆ ಸಚಿವರ ಗುಣ ಆಗ್ಯಾರ ಯಶೋಧರಮ್ಮ ದಾಸಪ್ಪ ಅವರು. ಮತ್ತೆ 1937ರ ಮೈಸೂರು ಚಲೋ ಚಳವಳಿ ಅಲ್ಲಿಗೂ ಇವರು ಭಾಗವಹಿಸಿದ್ರು, ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಉಮಾಬಾಯಿ ಕುಂದಾಪುರ ಅಂತ ಬರ್ತಾರೆ, ಇಲ್ಲಿ ಇಂಪಾರ್ಟೆಂಟು. 1892ರಿಂದ 1992 ಇಲ್ಲಿ ನಮಗಿಲ್ಲಿ ಗಮನಿಸ್ಬೇಕಿಲ್ಲಿ. ಉಮಾಬಾಯಿ ಕುಂದಾಪುರರವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ 1892ರಲ್ಲಿ ಜನಿಸಿದರು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರು. ಇವರ ತಂದೆ ಗೋಲಿಕೆರೆ ಕೃಷ್ಣರಾಯ ಮತ್ತು ತಾಯಿ ತುಂಗಾಬಾಯಿ. ಉಮಾಬಾಯಿ ಕುಂದಾಪುರರವರು ಬಾಲಗಂಗಾಧರ್ ತಿಲಕ್, ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ NS ಹರ್ಡೇಕರ್ ಅವರ ರಾಷ್ಟ್ರೀಯತೆಯ ಆಲೋಚನೆಗಳಿಂದ ಪ್ರಭಾವಿತರಾಗಿ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದರು. ಯಾರಂತ ಕೊಟ್ರೆ ಉಮಾಬಾಯಿ ಕುಂದಾಪುರ ಅವರು. ಅವ್ರ ಮೇಲೆ ಯಾರ್ಯಾರಪ್ಪ ಪ್ರಭಾವ ಬೀರಿದ್ದು? ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧೀಜಿ, ಡಾಕ್ಟರ್ NS ಹರ್ಡೇಕರ್ ಅವರು. ಅವರ ಒಂದು ರಾಷ್ಟ್ರೀಯತೆಯ ಆಲೋಚನೆಗಳಿಂದ ಪ್ರಭಾವಿತರಾಗಿ ಮರಾಠಿ ಭಾಷೆದಾಗ ಸ್ವದೇಶಿ ವ್ರತ ನೋಡಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರ್ತಾರೆ. ಇವರು ಯಾರಂತ ಕೊಟ್ರೆ ಉಮಾಬಾಯಿ ಕುಂದಾಪುರರವರು. ಆಮೇಲೆ ಇವರು 1923ರಲ್ಲಿ ಡಾಕ್ಟರ್ NS ಹರ್ಡೇಕರ್ ಅವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾ ದಳದ ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಂತಾಯ್ತು. ಅಂದ್ರೆ 1923 ನಮಗಿದು ಹಿಂದೂಸ್ತಾನಿ ಸೇವಾ ದಳ ಸ್ಥಾಪನೆ ಮಾಡ್ತಾರಲ್ಲ ಡಾಕ್ಟರ್ NS ಹರ್ಡೇಕರ್, ಅಲ್ಲಿ ಒಂದು ಮಹಿಳಾ ಗುಂಪು ಇರ್ತದ. ಆ ಮಹಿಳಾ ಗುಂಪಿನ ನಾಯಕತ್ವ ಗುಣ ಉಮಾಬಾಯಿ ಕುಂದಾಪುರ ಅವರಿಗೆ ಕೊಟ್ಟಿರ್ತಾರೆ, ಬಹಳ ಇಂಪಾರ್ಟೆಂಟ್. ಮತ್ತೆ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ಇವರು ಭಾಗವಹಿಸಿರ್ತಾರೆ. ಇಷ್ಟು ನಿಮಗೆ ಕರ್ನಾಟಕದ ಏಕೀಕರಣದ ವಿವಿಧ ಹಂತಗಳ ಬಗ್ಗೆ. ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದೇನಂತ ಕೊಟ್ಟರೆ ನಾವು ಈಗಾಗಲೇ ನೋಡ್ರಿ ನಮಗೆ ಕರ್ನಾಟಕದ ಇತಿಹಾಸ ನೀವು ಬೇಕಾದ್ರೆ 5ನೇ ಕ್ಲಾಸಿಂದ ಹಿಡಿದು ಅಪ್ ಟು PUC ತನ ನೀವೆಲ್ಲ ತೆಗೆದು ನೋಡ್ರಿ. ಈ ಶಾತವಾಹನರು, ಆ ಶಾತವಾಹನರ ಬಗ್ಗೆ ನಾವೇನು ಹೇಳಿವಿ, ಆ ಪುಸ್ತಕದಲ್ಲಿ ಏನೈತೆ, ಬೇರೆ ಬೇರೆ ಲೇಖಕರ ಪುಸ್ತಕದಲ್ಲಿ ಏನಾದಾವ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಅದನ್ನ ತರಗತಿ ಮಾಡಿದ್ದೀವಿ. ಬಟ್ ಏನಂತ ಕೊಟ್ಟು ನೀವು ಇನ್ನೂ ಅಪ್ಡೇಟ್ ಆಗ್ಬೇಕು, ಇನ್ನೂ ಅಪ್ಡೇಟ್ ಮಾಡ್ಕೋಬೇಕು, ವೆಬ್ಸೈಟ್ ಚೆಕ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟು. ಮತ್ತೆ ಶಾತವಾಹನರಾಗಲಿ, ಕದಂಬರಾಗಲಿ, ಇಲ್ಲ ಗಂಗರಾಗಲಿ, ಇಲ್ಲ ರಾಷ್ಟ್ರಕೂಟರಾಗಲಿ, ಯಾವುದೇ ಇರಲಿ ಏನನ್ನ ಮಿಸ್ ಆಗಿದ್ರಿಗಿನ ಮತ್ತೆ ಅಪ್ಡೇಟ್ ಮಾಡ್ಕೇರಿ. ಇಷ್ಟು ನಿಮ್ಗೆ ಟೋಟಲ್ ಕಂಪ್ಲೀಟ್ ಕರ್ನಾಟಕದ ಇತಿಹಾಸ ಟೋಟಲ್ 14 ಚಾಪ್ಟರ್ ಇದು. 14 ಚಾಪ್ಟರ್ಗಳನ್ನ 1 by 1 ತರಗತಿ ಮಾಡಿದ್ದೀನಿ. ಮತ್ತು ಇನ್ನು ಎಕ್ಸ್ಟ್ರಾ ಬೇರೆ ಯಾವುದಾದ್ರು ಇದ್ರಿಗಿನ ನಿಮಗೆ MCQs ಆ ಒಂದು ರೂಪದಲ್ಲಿ ಹೇಳಿಕೆ ರೂಪದಲ್ಲಿ ನಮಗೆ ಪ್ರಶ್ನೆಗಳನ್ನು ಕೊಡ್ತೇನೆ ಅಂತ ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್.